ओम शांति, ओम शांति, ओम शांति, ओम। हमारे दिल पे लगी है छाप तुम्हारे प्यार की भगवान। तुम ही तो दिल जिगर में हो, तुम ही हो नजरों में भगवान। हमारे दिल पे लगी है छाप तुम्हारे प्यार की भगवान। तुम ही तो धड़कनों में हो, ख्यालों में तुम ही रहते। भुलाकर तुमको एक पल भी अकेले रह नहीं सकते, अकेले रह नहीं सकते। लगी दिल में लगन ऐसी तुम्हारी याद की भगवान। हमारे दिल पे लगी है छाप तुम्हारे प्यार की भगवान। बुझाकर प्यास जन्मों की दिया हमको नया जीवन। तुम्हारी पालना पाके खुशी में नाचे हर पल मन, खुशी में नाचे हर पल मन। करें हम क्या तेरी महिमा बनाया अपना जो भगवान। हमारे दिल पे लगी है छाप तुम्हारे प्यार की भगवान।
प्यार की भगवान। ಓಂ ಶಾಂತಿ. ಇವತ್ತು ಭಾನುವಾರ 9/3/2025 ಅವ್ಯಕ್ತ ಬಾಪ್ತಾದರವರ ಮಹಾವಾಕ್ಯ 20/3/2004 ಮುರಳಿ ರಿವೈಸ್ ಆಗ್ತಾ ಇದೆ. ನಿಮಗನಿಸ್ಬೋದು ಮಾರ್ಚ್ 20 ಅಂದರೆ ಸೀಸನ್ನಿನ ಕೊನೆಯ ಮುರಳಿ, ಒಂದು ವರ್ಷದ ಸೀಸನ್ನಿನ ಕೊನೆಯ ಮುರಳಿ मार्च 20। इस वर्ष को विशेष जीवन मुक्त वर्ष के रूप में मनाओ। एकता और एकाग्रता से बाप की प्रत्यक्षता करो। ಈ ವರ್ಷವನ್ನ ವಿಶೇಷವಾಗಿ ಜೀವನ್ ಮುಕ್ತ ವರ್ಷ ಈ ರೂಪದಲ್ಲಿ ಆಚರಿಸಿರಿ. ಏಕತೆ ಮತ್ತು ಏಕಾಗ್ರತೆಯಿಂದ ತಂದೆಯನ್ನು ಪ್ರತ್ಯಕ್ಷಗೊಳಿಸಿರಿ. आज स्नेह के सागर चारों ओर के स्नेही बच्चों को देख रहे हैं. ಬಾಬಾ ಸ್ನೇಹದ ಸಾಗರ ನಾಲ್ಕು ಕಡೆಯಲ್ಲಿರುವ ಸ್ನೇಹಿ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಬಾಪ್ ಕಾ ಭಿ ಬಚ್ಚನ್ ಸೆ ದಿಲ್ ಕಾ ಅವಿನಾಶಿ ಸ್ನೇಹ. ಪರಮಾತ್ಮನಿಗೆ ನಾವು ಮಕ್ಕಳ ಮೇಲೆ ಹೃದಯ ತುಂಬಿದ ಅವಿನಾಶಿ ಸ್ನೇಹ ಇದೆ. ಬಚ್ಚೋಂ ಕಾ ಭಿ ದಿಲಾರಾಮ್ ಬಾಪ್ ಸೆ ದಿಲ್ ಕಾ ಸ್ನೇಹ. ನಾವು ಮಕ್ಕಳಿಗೂ ಸಹಿತ ದಿಲಾರಾಮ ತಂದೆಯ ಹೃದಯ ತುಂಬಿದ ಸ್ನೇಹ ನಾವು ಮಕ್ಕಳಿಗೂ ಇದೆ. ತಂದೆಗೂ ಮಕ್ಕಳ ಮೇಲೆ ಸ್ನೇಹ, ಮಕ್ಕಳಿಗೂ ತಂದೆಯ ಜೊತೆಗೆ ದಿಲ್ ಕಾ ಸ್ನೇಹ. यह परमात्मा स्नेह, दिल का स्नेह सिर्फ बाप और ब्राह्मण बच्चे ही जानते हैं. ಈ ಪರಮಾತ್ಮನ ಪ್ರೀತಿ, ಹೃದಯ ತುಂಬಿದ ಪ್ರೀತಿ ಬ್ರಾಹ್ಮಣ ಮಕ್ಕಳಷ್ಟೇ ತಿಳ್ಕೊಂಡಿದ್ದಾರೆ. ಬಾಪ್ ಜಾನ್ತೆ ಹಿ ಅವರು ಬ್ರಾಹ್ಮಣ ಬಚ್ಚೆ ಹಿ ಜಾನ್ತೆ. ಹೊರಗಿನ ಜನರಿಗಿದ್ದು ಗೊತ್ತೇ ಆಗುದಿಲ್ಲ ಪರಮಾತ್ಮನ ಪ್ರೀತಿ ಅಂದರೆ ಏನು, ನಾವು ಪರಮಾತ್ಮನನ್ನ ಪ್ರೀತಿಸುವುದಂದ್ರೆ ಏನು. ಪರಮಾತ್ಮ ಸ್ನೇಹಿಕ ಪಾತ್ರ ಹೇಳಿ ನೀವೇ. ಪರಮಾತ್ಮನ ಪ್ರೀತಿಗೆ ಪಾತ್ರರು ಯಾರು? ಆಪ ಬ್ರಾಹ್ಮಣಾತ್ಮಯೇ ಹೋ, ಭಕ್ತಾತ್ಮಯೇ. ಪರಮಾತ್ಮನ ನೇರವಾಗಿ ಪ್ರೀತಿಗೆ ಪಾತ್ರ ಬ್ರಾಹ್ಮಣಾತ್ಮರು, ಅಂದ್ರೆ ಈ ಜ್ಞಾನವನ್ನ ತಿಳ್ಕೊಂಡವರು. ಭಕ್ತರು ಅವರು ಈ ಜ್ಞಾನವನ್ನ ತಿಳ್ಕೊಂಡಿಲ್ಲ. ಭಕ್ತಾತ್ಮಯೇ ಪರಮಾತ್ಮ ಪ್ಯಾರ್ ಕೆ ಲಿಯೇ ಪ್ಯಾಸಿ ಹೈ. ಪರಮಾತ್ಮನ ಪ್ರೀತಿಗಾಗಿ ಅವರು ಬಾಯಾರಿದ್ದಾರೆ. ಪುಕಾರ್ತಿ ಹೈ, ಮೊರೆ ಇಡ್ತಾ ಇದ್ದಾರೆ. ನಾವು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗ್ತಿದ್ದೀವಿ. ನಮ್ಮ ಬಾಯಾರಿಕೆ ಎಲ್ಲ ನೀಗಿತು. ನಾವೀಗ ಭಗವಂತನ ಜೊತೆಗೆ ಏನನ್ನು ಬೇಡಂಗಿಲ್ಲ. ಭಕ್ತರು ಮಾತ್ರ ಏನ್ ಮಾಡ್ತಾರ? ಬೇಡೋದು ಬೇಡೋದು ಬೇಡೋದು. ಮಕ್ಕಳನ್ನ ಕೊಡು, ಮನೆ ಕೊಡು, ಆರೋಗ್ಯ ಕೊಡು, ನೌಕರಿ ಕೊಡು, ಎಲ್ಲ ಬೇಡೋದೇ ಬೇಡೋದು. ನಮ್ಗೆ ಜ್ಞಾನ ಅರ್ಥ ಆಗಿದೆ. ಜ್ಞಾನವನ್ನ ಅರ್ಥ ಮಾಡ್ಕೊಂಡವರಿಗೆ ಬ್ರಾಹ್ಮಣರು ಅಂತ ಕರೆಯಲಾಗ್ತದೆ. ಅವರು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಆಮೇಲೆ ಏನ್ ಬೇಕು ಎಲ್ಲ ಪರಮಾತ್ಮನಿಂದ ಪಡ್ಕೊಳ್ಳುವಂತ ಅನುಭೂತಿ ಮಾಡ್ತಾರೆ. ಭಕ್ತರು ಪರಮಾತ್ಮನ ಪ್ರೀತಿಗಾಗಿ ಬಾಯಾರಿದ್ದಾರೆ, ಮತ್ತೆ ಮೊರೆ ಇಡ್ತಾ ಇದ್ದಾರೆ. आप भाग्यवान ब्राह्मण आत्माएं उस प्यार की प्राप्ति के पात्र हो. ನಾವು ಭಾಗ್ಯವಂತ ಬ್ರಾಹ್ಮಣಾತ್ಮರು ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿದ್ದೀವಿ. बाप दादा जानते हैं कि बच्चों का विशेष प्यार क्यों है. ನಮಗೆ ಯಾಕೆ ಭಗವಂತನ ಜೊತೆಗೆ ಬಹಳ ಪ್ರೀತಿ? ಯಾಕೆ ಬಹಳ ಪ್ರೀತಿ ಉಂಟೋ ಇಲ್ಲೋ? ಕಳೆದ ಭಾನುವಾರ ಅಂದರ ಬಾಬಾ ಪ್ರೀತಿಯಲ್ಲಿ ಎಲ್ಲ 100ಕ್ಕೆ 100, ಆದರೆ ಸ್ವಪರಿವರ್ತನೆಯಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ಕಳೆದ ಭಾನುವಾರದ ಮುರಳಿಯಲ್ಲಿ ಹೇಳಿದ್ರು ಬಾಬಾ. ಮಕ್ಕಳಿಗೆ ಪರಮಾತ್ಮನ ಮೇಲೆ ಬಹಳ ಪ್ರೀತಿ,
ತಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಯಾವುದು? ತಾವು ಸ್ಕೂಟಿಯಲ್ಲಿ ಬಂದ್ರೋ, ಬೈಕಲ್ಲಿ ಬಂದ್ರೋ, ನಡ್ಕೊಂಡ್ ಬಂದ್ರೋ, ಹೆಂಗ್ ಬಂದ್ರಿ? ಯಾವ್ದು ಹೇಳ್ಕೊಂಬಂತಿಲ್ಲಿ? ಹೃದಯದಲ್ಲಿ ಭಗವಂತನ ಮೇಲೆ ಪ್ರೀತಿ ಇದೆ. ಪ್ರೀತಿ ಇದ್ದಾಗ ಅವನ ಮಾತು ಕೇಳಲಿಕ್ಕೂ ಸಹ ಪ್ರೀತಿ ಇರ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳಿಗೆ ಬಾಬಾನ ಜೊತೆಗೆ ವಿಶೇಷವಾದ ಪ್ರೀತಿ ಇದೆ. ಯಾಕೆ? ಒಂದನೇ ಪಾಯಿಂಟ್, इस समय ही सर्व खजानों के मालिक द्वारा सर्व खजाने प्राप्त होते हैं. ಯಾಕೆ ಪರಮಾತ್ಮನ ಮೇಲೆ ಅಷ್ಟು ಪ್ರೀತಿ ಅಂದ್ರೆ, ಈ ಸಮಯದಲ್ಲಿ ಬ್ರಾಹ್ಮಣ ಆತ್ಮಗಳಿಗೆ ಸರ್ವ ಖಜಾನೆಗಳ ಮಾಲೀಕನಾಗಿರುವ ಪರಮಾತ್ಮನಿಂದ ಸರ್ವ ಖಜಾನೆ ಪ್ರಾಪ್ತಿಯಾಗಿದೆ. ಅದಕ್ಕೆ ಮಕ್ಕಳಿಗೆ ಪ್ರೀತಿ ಪರಮಾತ್ಮನ ಮೇಲೆ. ಹೇಳಿ, ಏನೇನ್ ಖಜಾನೆ ಪ್ರಾಪ್ತಿಯಾಗಿದೆ? ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಯ ಖಜಾನೆ, ಖುಷಿಯ ಖಜಾನೆ ಎಲ್ಲ ಪ್ರಾಪ್ತಿಯಾಗಿದೆ. ಅದಕ್ಕೆ ಬಾಬನ್ ಜೊತೆಗೆ ನಮ್ಗೆ ಬಹಳ ಪ್ರೀತಿ. ಜೋ ಖಜಾನೆ ಸಿರ್ಫ್ ಅಬ್ ಕಾ ಏಕ ಜನ್ಮ ನಹಿ ಚಲ್ತೆ. ಇನ್ನೊಂದು ಸ್ಪೆಷಾಲಿಟಿ ಕೇಳಿ, ಈಗ ಏನು ನಾವು ಪರಮಾತ್ಮನಿಂದ ಖಜಾನೆ ಪ್ರಾಪ್ತಿ ಮಾಡ್ಕೊಂಡಿದೀವಿ, ಅದು ಒಂದು ಜನ್ಮ ತನಕ ನಡೆಯುವುದಲ್ಲ, ಅನೇಕ ಜನ್ಮೋं तक ये ಅವಿನಾಶಿ ಖಜಾನೆ ಆಪಕ್ಕೆ ಸಾಥ್ ಚಲ್ತೆ ಹಿ. ಈಗ ಪರಮಾತ್ಮನಿಂದ ನಾವು ತುಂಬಿಕೊಂಡಂತ ಖಜಾನೆ ಅವಿನಾಶಿಯಾಗಿ ಅನೇಕ ಜನ್ಮಗಳವರೆಗೆ ಈ ಖಜಾನೆ ನಮ್ಮ ಜೊತೆಗಿರ್ತದೆ. आप सभी ब्राह्मण आत्मा ये दुनिया के मुआफिक हाथ ಖಾಲಿ नहीं जाएंगे. ಜನ ಏನೇ ಹೇಳ್ತಾರೆ, ಖಾಲಿ ಕೈಯಲ್ಲಿ ಬಂದಿದ್ದೀವಿ, ಖಾಲಿ ಕೈಯಲ್ಲಿ ಹೋಗ್ತಿದ್ದೀವಿ ಅಂತ. ನಾವು ಹಂಗಲ್ಲ, ಬಂದದ್ದು ಖಾಲಿ ಕೈ ಇರ್ಬೋದು, ಆದರೆ ಈಗ ಹೋಗುವಾಗ ಸರ್ವ ಖಜಾನೆ ಸಾತು ಹೊಂಗೆ. ಆತ್ಮದಲ್ಲಿ ಎಲ್ಲ ಖಜಾನೆಗಳು ಜೊತೆಗಿರ್ತದೆ. तो ऐसी अविनाशी खजाने प्राप्ति का नशा रहता है ना. ಇಂಥ ಅವಿನಾಶಿಯಾದಂತ ಖಜಾನೆ ಪ್ರಾಪ್ತಿಯಾದುದರ ಬಗ್ಗೆ ತಮಗೆಲ್ಲರಿಗೂ ಸಹಿತ ನಶೆ ಇದೆ ಅಲ್ವಾ. ಅವರ ಸಭಿ ಬಚ್ಚೋನೆ ಅವಿನಾಶಿ ಖಜಾನೆ ಜಮಾ ಕಿಯೇ ಹೇನಾ. ಇಂತಹ ಅವಿನಾಶಿ ಖಜಾನೆಯನ್ನ ನಾವೆಲ್ಲ ಮಕ್ಕಳು ಸಹಿತ ಜಮಾ ಮಾಡ್ಕೊಂಡಿದೀವಲ್ವಾ. ಜಮಾ ಕಾ ನಶಾ, ಜಮಾ ಕಿ ಖುಷಿ ಬಿ ಸದಾ ರಹತೆ ಹೈ. ಎಷ್ಟು ಖಜಾನೆಗಳು ನಮ್ಮಲ್ಲಿ ಜಮಾಗಿದೆ. ಆ ಜಮಾ ಮಾಡಿಕೊಂಡಿರುವ ನಶೆ, ಜಮಾ ಮಾಡಿಕೊಂಡಿರುವ ಖುಷಿ ಸದಾ ಕಾಲಕ್ಕೂ ಮಕ್ಕಳಿಗಿದೆ. ಹರೇಕ ಕೆ ಚೇರೆ ಪರ್ ಖಜಾನೆ ಕಿ ಜಮಾ ಕಿ ಝಲಕ್ ನಜರ್ ಆತೆ ಹೇ. ಪ್ರತಿಯೊಂದು ಮಕ್ಕಳ ಮುಖ ನೋಡಿದ್ರೆ ಎಲ್ಲಾ ಖಜಾನೆಗಳು ಜಮಾ ಆದಂತಹ ಆ ಖಜಾನೆಗಳ ಜಮದ ಝಲಕ್ ಎಲ್ಲರ ಮುಖದಲ್ಲಿ ಕಾಣ್ತಾ ಇದೆ. ನೋಡಿ, ಮುಖದಲ್ಲಿ ಎಷ್ಟು ಖುಷಿ, ಎಷ್ಟು ಶಕ್ತಿಶಾಲಿ ಇದೆ, ಎಂತ ಪವಿತ್ರತೆ ಝಲಕ್ ಕಾಣ್ತಾ ಇದೆ. ಒಂದಲ್ಲ ಎರಡಲ್ಲ, ಎಷ್ಟು ಖಜಾನೆ ನಮ್ಗೆ ಪ್ರಾಪ್ತಿಯಾಗಿದೆ. ಅದು ಮುಖದಲ್ಲಿ ಆ ಹೊಳಪು ಕಾಣ್ತಾ ಇದೆ. जानते हो ना कौन से खजाने बाप द्वारा प्राप्त है? ಬಾಬಾ ಕೇಳ್ತಿದ್ದಾರೆ, ತಂದೆ ಮೂಲಕ ಯಾವ ಯಾವ ಖಜಾನೆ ಪ್ರಾಪ್ತಿಯಾಗಿದೆ. ಕಬಿ ಅಪನೆ ಜಮಾ ಕಾ ಖಾತಾ ಚೆಕ್ ಕರ್ತೆ ಹೋ? ಜಮಾದ ಖಾತೆಯನ್ನ ಚೆಕ್ ಮಾಡ್ಕೊಂಡಿದ್ದೀರಾ? ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಂದ್ರೆ ಹೇಳಿಕ್ ಬರ್ತದೆ. ಆತ್ಮದಲ್ಲಿ ಖಜಾನೆಯ ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಜಮಾ ಮಾಡ್ಕೊಂಡಿದೀವಿ, ಎಷ್ಟು ವರ್ಷದಿಂದ ಅಣ್ಣವ್ರಿ, ಎಷ್ಟು ವರ್ಷದಿಂದ ನೀವು? 45 ವರ್ಷದಿಂದ ಜಮಾ ಮಾಡ್ಕೋತಿದ್ದಾರೆ. ಎಷ್ಟು ಜಮಾ ಇರ್ಬೋದು ಹೇಳಿ? ಆ ಶಾಂತಿಯ ಖಜಾನೆ, ಶಕ್ತಿಯ ಖಜಾನೆ, ಜ್ಞಾನದ ಖಜಾನೆ, ಖುಷಿಯ ಖಜಾನೆ, ಪವಿತ್ರತೆಯ ಖಜಾನೆ, ಸೇವೆ ಮಾಡಿ ಪುಣ್ಯದ ಖಜಾನೆ. ಸೇವೆ ಎಷ್ಟು ಜನ್ಮದಿಂದ ಸೇವೆ ಮಾಡಿರ್ತೀವಿ. ಸೇವೆ ಮಾಡಿ 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 ಯಾವ ಖಜಾನೆ? ಪುಣ್ಯದ ಖಜಾನೆ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಖಜಾನೆ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ. ಚೆಕ್ ಕರ್ತೆ ಹೋ? ಬಾಪ ತೋ ಸಭಿ ಬಚ್ಚೋಂ ಕೋ ಹರ್ ಏಕ್ ಖಜಾನಾ ಕೊಟ್ಟು ದೇತೆ. ಬಾಬಾ ಮಾತ್ರ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಅಕ್ಕುಟ್ಟು ಖಜಾನ, ಕೂಟ್ನೆ ವಾಲ ನಹಿ, ಸವಿದು ಹೋಗುವಂತದ್ದಲ್ಲ, ಅವಿನಾಶಿಯಾದಂತ ಖಜಾನೆಯನ್ನ ಬಾಬಾ ಕೊಡ್ತಿದ್ದಾರೆ. ಕಿಸ್ಕೋ ತೋಡ ಕಿಸ್ಕೋ ಜಾದಾ ನಹಿ ದೇತೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಜಾಸ್ತಿ, ಈ ರೀತಿ ಕೊಡಂಗಿಲ್ಲ. ಹರೇಕ ಬಚ್ಚ ಅಖಂಡ ಅಕ್ಕುಟ್ಟು
ಅವಿನಾಶಿ ಖಜಾನೋಂಕೆ ಮಾಲೀಕ ಹೇ. ಪ್ರತಿಯೊಂದು ಮಕ್ಕಳು ಸಹಿತ ಅಕ್ಕುಟ್ಟು ಸವೆದು ಹೋಗುವಂಥದ್ದಲ್ಲ, ಅಖಂಡ ತುಂಡಾಗುವಂಥದ್ದಲ್ಲ, ಅವಿನಾಶಿ ವಿನಾಶವಾಗುವಂಥದ್ದಲ್ಲ. ಅಂತ ಖಜಾನೆಯನ್ನ ನಾವೆಲ್ಲರೂ ಸಹಿತ ಪಡ್ಕೊಂಡಿವಿ. ಅಂತ ಖಜಾನೆಗೆ ನಾವು ಮಾಲೀಕರಾಗಿದ್ದೀವಿ ಅಂತ ಬಾಬಾ ತಿಳಿಸ್ತಾರೆ. ಬಾಲಕ ಬನನ ಅರ್ಥಾತ್ ಖಜಾನೋಂಕ ಮಾಲೀಕ ಬನನ. ಬಾಬನ ಮಕ್ಕಳಾಗುವುದಂದ್ರೆ ಅರ್ಥ ಎಲ್ಲಾ ಖಜಾನೆಗಳಿಗೆ ಮಾಲೀಕರಾದಂತೆ. ತಾವೀಗ ಬಾಲಕರೋ ಮಾಲೀಕರೋ? ಬಾಲಕರಾದದಕ್ಕೇನೆ ಎಲ್ಲಾ ಖಜಾನೆಗಳಿಗೆ ನಾವು ಮಾಲೀಕರು. तो इमर्ज करो कितने खजाने बाप दादा ने जमा किए, कितने ಖಜಾನೆ ಬಾಪ್ ದಾದಾ ने दिए ही. ಎಷ್ಟು ಖಜಾನೆ ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇಮರ್ಜಿಕರು ಎಲ್ಲ ನೆನಪು ಮಾಡ್ಕೊಳ್ಳಿ. ಸಬಸೆ ಪಹಲ ಖಜಾನ ಹೇ ಹೇಳಿ. ಮತ್ತೆ ಮೊದಲು ಪರಮಾತ್ಮ ನಾವು ಮಕ್ಕಳಿಗೆ ಬಂದು ಕೊಟ್ಟ ಖಜಾನೆ ಯಾವುದು? ज्ञान धन. तो सभी को ज्ञान धन मिला है ना. ಬಾಬಾ ಅಂತಾರೆ ಮೊತ್ತ ಮೊದಲು ಕೊಟ್ಟಂತ ಖಜಾನೆ ಯಾವುದು? ಜ್ಞಾನ ಧನ. ಜ್ಞಾನ ಧನ ಎಲ್ಲರಿಗೂ ಸಿಕ್ಕಿದೆ ಅಲ್ವಾ? ಮಿಲಾ ಹೇ ಯಾ ಮಿಲ್ನಾ ಹೇ? ಸಿಕ್ಕಿದೇನೋ ಅಥವಾ ಸಿಗಲಿದೇನೋ? अच्छा जमा भी है. अच्छा थोड़ा जमा है या थोड़ा चल गया है? ಸ್ವಲ್ಪ ಜಮಾ ಆಗಿದೇನೋ ಸ್ವಲ್ಪ ಹೋಗ್ಬಿಟ್ಟಿದೇನೋ? ಜ್ಞಾನ ಧನ್ अर्थात समझदार बन, त्रिकालदर्शी बन, कर्म करना. ಜ್ಞಾನ ಧನ ಖಜಾನೆ ನಮ್ಮ ಹತ್ರ ಜಮಾಗಿದೆ ಅಂತಂದ್ರೆ ಅರ್ಥ ನಾವು ಸಮಜ್ದಾರಾಗಿ ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡೋದು. ಜ್ಞಾನ ಧನ ಜಮಾ ಮಾಡಿಕೊಂಡವರ ಲಕ್ಷಣ ಏನೋ? ಸಮಜ್ದಾರಾಗಿ ಕರ್ಮ ಮಾಡ್ತಾರೆ, ಬುದ್ಧಿಜೀವಿಯಾಗಿ ಒಳ್ಳೆ ತಿಳುವಳಿಕಿದ್ದುಕೊಂಡು ಕರ್ಮ ಮಾಡ್ತಾರೆ. ಎರಡನೇದಾಗಿ ತ್ರಿಕಾಲದರ್ಶಿಯಾಗಿದ್ದುಕೊಂಡು ಕರ್ಮ ಮಾಡ್ತಾರೆ. ನಾಲೆಜ್ ಫುಲ್ ಬನ್ನ. ಜ್ಞಾನ ಧನ ಅಂದ್ರೇನೆ ನಾಲೆಜ್ ಫುಲ್ ಬನ್ನ. ತಿಳುವಳಿಕಿದ್ದು ತ್ರಿಕಾಲದರ್ಶಿಯಾಗಿ ಹಿಂದಿದ್ದು ಮುಂದಿದ್ದು ಎಲ್ಲ ಗೊತ್ತಾಗ್ತದೆ. ಹಿಂದೆ ನಾನು ಮಾಡಿದಕ್ಕೆ ಇಂದು ಹಿಂಗಾಗಿದೆ, ಇಂದು ಹಿಂಗ್ ಮಾಡಿದ್ರೆ ಮುಂದಕ್ಕೆ ಏನಾಗ್ತದೆ ಎಲ್ಲ ನಮಗೆ ಕರ್ಮ ಸಿದ್ಧಾಂತ ಅರಿವಾಗಿದೆ. ಹಿಂದಿನ ಮುಂದಿನ ಎಲ್ಲ ನಾಲೆಜ್ ಅರಿವಾಗಿದೆ. ಅದನ್ನು ತಿಳ್ಕೊಂಡು ಕರ್ಮವನ್ನ ಮಾಡೋದು. ನಾನು ಇಂಥ ಕರ್ಮ ಮಾಡಿದ್ರೆ ಮುಂದಕ್ಕೆ ಏನ್ ಫಲ ಸಿಗ್ತದೆ ಗೊತ್ತು ನನಗೆ, ಅವಾಗ ನಾವು ಕೆಟ್ಟ ಕರ್ಮ ಮಾಡ್ಲಿಕ್ಕೆ ಹೋಗಂಗಿಲ್ಲ. ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡೋದು, ಸಮಜ್ದಾರಾಗಿ ಕರ್ಮ ಮಾಡೋದು, ನಾಲೆಜ್ ಫುಲ್ ಆಗಿರೋದು. ಫುಲ್ ನಾಲೆಜ್ तीनों कालों की नॉलेज को समझ ज्ञान धन को कार्य में लगाना. ಮೂರು ಕಾಲದ ಜ್ಞಾನವನ್ನ ಅರಿತು ನಾಲೆಜ್ ಫುಲ್ ಆಗಿ ಬಾಬಾ ಹೇಳ್ತಾರೆ ಜ್ಞಾನ ಧನವನ್ನ ಕಾರ್ಯದಲ್ಲಿ ತೊಡಗಿಸುವುದು. इस ज्ञान के खजाने से प्रत्यक्ष जीवन में हर कार्य में यूज करने की विधि से सिद्धि मिलती है. ಜ್ಞಾನದ ಖಜಾನೆಯನ್ನ ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿ ಒಂದು ಕಾರ್ಯದಲ್ಲಿ ಬಳಸುವ ವಿಧಿಯಿಂದ ನಮಗೆ ಸಿದ್ಧಿ ಪ್ರಾಪ್ತಿಯಾಗ್ತದೆ. ಹೇಳಿ, ಜ್ಞಾನದ ಖಜಾನೆಯನ್ನ ಪ್ರತ್ಯಕ್ಷ ಜೀವನದಲ್ಲಿ ತಂದಿದ್ದೀನಿ ನಾನೀಗ. ಜ್ಞಾನದ ಖಜಾನೆಯನ್ನ ಪ್ರತಿ ಒಂದು ಕಾರ್ಯದಲ್ಲಿ ಯೂಸ್ ಮಾಡ್ತಿದ್ದೀನಿ. ಬಾಬಾ ಹೆಂಗೆ ಜ್ಞಾನ ಹೇಳ್ತಿದ್ದಾರೋ ಅದೇ ರೀತಿ ನಾನು ನಡೀತಾ ಇದ್ದೀನಿ. ಯಥಾರ್ಥ ವಿಧಿವತ್ತಾಗಿ ನಡೀತಿದ್ದೀನಿ. ಸಿದ್ಧಿಯನ್ನು ಹೇಳಿ, ಬಾಬಾ ಹೇಳಿದ ಜ್ಞಾನದ ಪ್ರಕಾರನೇ ನಾನಿದ್ದೀನಿ, ಯಥಾರ್ಥವಾಗಿ ನಡ್ಕೋತಿದ್ದೀನಿ. ಹೇಗೆ ನಾಲೆಜ್ ಇದೆನೋ ಅವೆಲ್ಲ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ತರ್ತಾ ಇದ್ದೀನಿ. ಹೇಳಿ, ಲಕ್ಷಣ ಏನು? ಲಕ್ಷಣ ಏನು? जो कई बंधनों से मुक्त जीवन मुक्त मिलती है. ಬಾಬಾ ಅಂತಾರೆ ಜೀವನದಲ್ಲಿ ಸಂಪೂರ್ಣ ಮುಕ್ತಿ, ಎಲ್ಲಾ ಬಂಧನಗಳಿಂದ ಮುಕ್ತಿ, ಜೀವನದಲ್ಲಿ ಮುಕ್ತಿ. ಸತ್ ಮೇಲೆ ಮುಕ್ತಿ ಅಲ್ಲ, ಇಲ್ಲೇ ಫ್ರೀ ಮುಕ್ತಿ ಅಂದ್ರೆ ಬಿಡುಗಡೆ, ಎಲ್ಲದರಿಂದ ಬಿಡುಗಡೆ, ಜೀವನದಲ್ಲಿ ಮುಕ್ತಿ. ಅನುಭವ ಕರ್ತೆ ಹೋ
ಆ ರೀತಿ ಅನುಭವ ಮಾಡ್ತಿದ್ದೀರಾ? ಐಸೆ ನಹಿ ಕಿ ಸತ್ಯುಗ ಮೇ ಜೀವನ್ ಮುಕ್ತಿ ಮಿಲೇಗಿ, ಸತ್ಯ ಯುಗದಲ್ಲಿ ಜೀವನ್ ಮುಕ್ತಿ ಸಿಗ್ತದೆ ಅಲ್ಲ. ಈಗಲೇ ಜ್ಞಾನ ರತ್ನಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿದ್ದೀವಿ, ನಾವು ಕರ್ಮದಲ್ಲಿ ಅಳವಡಿಸಿಕೊಂಡಿವಿ ಅಂತಂದ್ರೆ ಪ್ರತ್ಯಕ್ಷವಾಗಿ ಏನ್ ಅನುಭವ ಮಾಡ್ತೀವಿ? ಜೀವನದಲ್ಲಿ ಮುಕ್ತಿಯ ಅನುಭವ ಮಾಡ್ತೀವಿ, ಬರೇ ಸತ್ಯುಗದಲ್ಲಿ ಅಲ್ಲ. अभी भी इस संगम के जीवन में भी अनेक हद के बंधन से मुक्ति मिल जाती है. ಈಗಲೇ ಅನೇಕ ಬಂಧನದಿಂದ ಮುಕ್ತಿ ಸಿಗ್ತದೆ. ಜೀವನ್ ಬಂಧನ್ ಮುಕ್ತ ಬನ್ ಜಾತಿ ಹೈ. ಈಗಲೇ ಜೀವನ ಬಂಧನ ಮುಕ್ತ ಜೀವನ. ಎಲ್ಲಿ ಬಂಧನ ಇದೆನೋ ಅಲ್ಲಿ ದುಃಖ ಇದೆ, ಎಲ್ಲಿ ಬಂಧನ ಇದೆನೋ ಅಲ್ಲಿ ಟೆನ್ಷನ್ ಇದೆ, ಎಲ್ಲಿ ಬಂಧನ ಇದೆನೋ ಏನ್ ಮಾಡ್ತಾರೆ? ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಬಾಬಾ ಹೇಳ್ತಿದ್ದಾರೆ ಜ್ಞಾನ ನಮಗೆ ಅರ್ಥ ಆಗಿದೆ, ಬಾಬಾ ಹೇಳಿದ ಜ್ಞಾನದ ಪ್ರಕಾರ ಜೀವನವನ್ನ ಇಟ್ಕೊಂಡಿದೀವಿ, ನಮ್ ಜೀವನ ಮುಕ್ತಿ, ಎಲ್ಲ ಬಂಧನದಿಂದ ಮುಕ್ತಿ. ಬಾಬಾ ಅಂತಾರೆ ಹದ್ದಕ್ಕೆ ಬಂಧನ ಸೆ ಮುಕ್ತ मुक्ति मिल जाती है, जीवन बंधन मुक्त बन जाती है. जानते हो ना कितने बंधनों से फ्री हो गए हो? ಗೊತ್ತಲ್ವಾ ಎಷ್ಟು ಬಂಧನದಿಂದ ಫ್ರೀ ಆಗಿದ್ದೀವಿ? कितने प्रकार के हाय हाय से मुक्त हो गए. ಎಷ್ಟು ಪ್ರಕಾರದ ಹಾಯ್ ಹಾಯ್ ಅಂತ ಇತ್ತು, ಎಷ್ಟು ಒದ್ದಾಡ್ತಿದ್ದೆವು. ಎಲ್ಲದರಿಂದ ನಾವೀಗ ಫ್ರೀ ಮುಕ್ತಿ. ಅವ್ರ ಸದಾ सदा हाय हाय खत्म वाह वाह के गीत गाते रहते हो. ಹಾಯ್ ಹಾಯ್ ಖತಮ್, ವಾಹ್ ವಾಹ್ ಏನ ಗೀತೆ ಹಾಡ್ತಾ ಇದ್ದೀವಿ. ಹಾಯ್ ಅಂದ್ರೆ ನಿಮ್ಮ ಆಡು ಭಾಷೆಯಲ್ಲಿ ಹೇಳಿ. ಅಯ್ಯೋ ದೇವರೇ, ಅಯ್ಯೋ 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 ಎಲ್ಲ ಹೋಯ್ತಾ, हाय हाय होइतो मत्तेनो वाह 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 गीत रहते हो. अगर कोई भी बात में जरा भी मुख से नहीं, लेकिन संकल्प मात्र भी, स्वप्न मात्र भी हाय हाय मन से आती है तो जीवन मुक्त नहीं. ಬಾಬಾ ಹೇಳ್ತಾರೆ ಒಂದ ಮನಸ್ಸಿನಲ್ಲಿ ಒಂದ ಸ್ವಪ್ನದಲ್ಲಿ ಆದರೂ ಹಾಯ್ ಹಾಯ್ ಅಂತ ಬಂತಂದ್ರೆ ಜೀವನ ಮುಕ್ತರು ಆಗಿಲ್ಲ. ಅದಕ್ಕೋಸ್ಕರ ವಾಹ್ 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 ಐಸೆ ಹೇನಾ? ಎಲ್ಲರೂ ಹೇಗಿದ್ದೀವಿ ಹೇಳಿ ಬಾಬನಿಗೆ. ವಾ 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 ಮಾತಾಯೇ ಮಾತಾಯೇ ಹಾಯ್ ಹಾಯ್ ತೋ ನೈ ಕರ್ತಿ ಹೋ ನಾ? ಹಾಯ್ ಹಾಯ್ ಅನ್ನಂಗಿಲ್ಲಲ್ಲ, ಅಯ್ಯೋ ಅಯ್ಯೋ ಅನ್ನಂಗಿಲ್ಲಲ್ಲ. ನಹಿ, ಕಭಿ ಕಭಿ ಕರ್ತಿ ಹೈ, ಕೆಲವೊಮ್ಮೆ ಕೆಲವೊಮ್ಮೆ ಹಾಯ್ ಹಾಯ್ ಅಂತೀರಾ. ಪಾಂಡವ್ ಕರ್ತೆ ಹಿ, मुख से भले नहीं करो, लेकिन मन से संकल्प मात्र भी अगर किसी भी बात में हाय है तो फ्लाई नहीं. ಯಾವ್ದಾರು ಮಾತಿನಲ್ಲಿ ಸಂಕಲ್ಪದಲ್ಲಾದ್ರೂ ಅಯ್ಯೋ ಏನಪ್ಪ ಇದು ಕಷ್ಟ ಅಂತ ಏನಾರು ಹಾಯ್ ಹಾಯ್ ಅಂತ ಬಂತಂತಂದ್ರೆ ಬಾಬಾ ಅಂತಿದ್ದಾರೆ ಫ್ಲೈ ಆಗ್ಲಿಕ್ಕೆ ಆಗುದಿಲ್ಲ. ಹಾಯ್ ಅನ್ನೋರು ಒದ್ದಾಡ್ತಾ ಇರ್ತಾರೆ, ಫ್ಲೈ ಅನ್ನೋರು ಹಾರ್ತಾ ಇರ್ತಾರೆ. ವಾವಾ ಅಂತಂದ್ರೆ ಫ್ಲೈ. ಬಾಬಾ ಅಂತಾರೆ ಹಾಯ್ ಅಂದ್ರೆ ಅರ್ಥ ಬಂಧನ್, ಫ್ಲೈ ಅಂದ್ರೆ ಅರ್ಥ ಜೀವನ್ ಮುಕ್ತ, ಉಡ್ತಿ ಕಲಾ, ಬಂಧನ್ ಮುಕ್ತ. ಈಗ ನಾವ್ ಹೇಗಿರ್ಬೇಕು? ಹಾಯೋ ಅಥವಾ ಫ್ಲೈಯೋ? ಫ್ಲೈ. ಜೀವನ್ ಮುಕ್ತ ಫ್ಲೈ, बंधन मुक्त फ्लाई, उड़ती कला. तो चेक करो ब्राह्मण आत्माएं जब तक स्वयं बंधन मुक्त नहीं हुए, ನಾವು ಬಾಬನ ಮಕ್ಕಳಾಗಿ ಎಲ್ಲಿವರೆಗೆ ನಾವು ಬಂಧನ ಮುಕ್ತ ಆಗೋದಿಲ್ವೋ, कोई भी सोने की, हीरे की, रॉयल बंधन की रस्सी बंधी हुई है तो सर्वात्माओं के लिए मुक्ति के गेट खुल नहीं सकता. ಬಾಬಾ ಹೇಳ್ತಿದ್ದಾರೆ ನಾವು ಬಾಬನ ಮಕ್ಕಳು ಸ್ವಯಂ ಬಂಧನ ಮುಕ್ತರಾಗಿಲ್ಲ ಅಂದ್ರೆ, ಕೆಲವರು ಕಬ್ಬಿಣದ ಸರಪಳಿ ಏನ್ ಮಾಡಿದ್ದಾರೆ, ಎಲ್ಲ ತೆಗೆದು ಹಾಕಿದ್ದಾರೆ, ಏನ್ ಬಂಧನ ಇಲ್ಲ. ಚಿನ್ನದ ಸರಪಳಿ ಹೇಳಿ, ಸರಪಳಿ ಏನ? ಕಬ್ಬಿಣದ ಸರಪಳಿ ಇಲ್ಲ, ಚಿನ್ನದ ಸರಪಳಿ ರೀ. ಈಗ ಅಂದ್ರೆ ಚಿನ್ನದ ಸರಪಳಿ ಬಂಧನ ಅಲ್ವಾ? ಬಂಧನ ಹೌದಾ ಅಲ್ಲ? ಬಾಬಾ ಅಂತಾರೆ ಸೋನೆ ಕಿ ಅಥವಾ ಹೀರೋಂಕಿ
वज्ರದ बंधनದ रस्सी बंधी हुई है तो मुक्ति का गेट खुल नहीं सकता. ವಜ್ರದ ಸರಪಳಿ, ಚಿನ್ನದ ಸರಪಳಿ ಇಲ್ಲ, ಕಬ್ಬಿಣದ ಸರಪಳಿಯಿಂದ ನಾನು ಬಿಡಿಸ್ಕೊಂಡಿನಿ. ಹಂಗಾರೆ ಚಿನ್ನದ ಸರಪಳಿ, ವಜ್ರದ ಸರಪಳಿ ಇದು ಎಲ್ಲೆ ತನಕ ನಾವು ಬಿಡಿಸಿಕೊಳ್ಳುವುದಿಲ್ವೋ ಅಲ್ಲೇ ತನಕ ಮುಕ್ತಿಯ ಗೇಟು ತೆರಿಲಿಕ್ಕಾಗುವುದಿಲ್ಲ. आपके बंधन मुक्त बनने से सर्वात्माओं के लिए मुक्ति का गेट खुलेगा. ನಾವು ಬಾಬನ ಮಕ್ಕಳು ಬಂಧನ ಮುಕ್ತರಾದಾಗ मुक्तिಯ ಗೇಟು ತೆರೆಯಲ್ಪಡುತ್ತದೆ. तो गेट खोलने की व सर्व आत्माओं के दुख शांति से मुक्त होने की जिम्मेवारी आपके ऊपर है. ಬಾಬಾ ತಿಳಿಸ್ತಾರೆ, ಪರನಾಮದ ಗೇಟ್ ಓಪನ್ ಮಾಡ್ಲಿಕ್ಕೆ ಸರ್ವ ಮನುಷ್ಯಾತ್ಮರನ್ನ ದುಃಖದಿಂದ ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡುವ ಜವಾಬ್ದಾರಿ ನಾವು ಮಕ್ಕಳ ಮೇಲಿದೆ. ನಾವು ಬಂಧನ ಮುಕ್ತರಾದರೆ ಎಲ್ಲ ಮನುಷ್ಯಾತ್ಮರಿಗೆ ದುಃಖ ಶಾಂತಿಯಿಂದ ಮುಕ್ತಗೊಳಿಸಿ ಪರನಾಮದ ಗೇಟ್ ಓಪನ್ ಆಗ್ತದೆ. ನಾವೇ ಚಿನ್ನದ ಸರಪಳಿ ವಜ್ರದ ಸರಪಳಿ ಹಾಕೊಂಡು ಕುಂತೀವಿ ಅಂತಂದ್ರೆ ಪರನಾಮದ ಗೇಟ್ ಓಪನ್ ಆಗುದಿಲ್ಲ. ಹಾಗಾದ್ರೆ ಎಲ್ಲಾ ಮನುಷ್ಯಾತ್ಮರಿಗೆ ಮುಕ್ತಿಯ ಗೇಟ್ ಅನ್ನ ಓಪನ್ ಮಾಡುವಂತ ಜವಾಬ್ದಾರಿ ಯಾರ ಮೇಲಿದೆ? ನಾವು ಮಕ್ಕಳ ಮೇಲಿದೆ. तो चेक करो अपनी जिम्मेवारी कहाँ तक निभाई है. ನಮ್ಮ ಮೇಲಿರುವಂತ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ನಾವು ನಿಭಾಯಿಸ್ತಿದ್ದೀವಿ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. आप सबने बाप दादा के साथ विश्व परिवर्तन का कार्य करने का टेका उठाया है. ನಾವೆಲ್ಲರೂ ಬಾಪ್ ದಾದರವರ ಜೊತೆಗೆ ವಿಶ್ವ ಪರಿವರ್ತನೆ ಮಾಡುವಂತಹ ಗುತ್ತಿಗೆಯನ್ನ ತಗೊಂಡಿವಿ. ನಾವೆಲ್ಲ ಗುತ್ತಿಗೆದಾರರೀಗ. ಯಾವ ಕೆಲಸ? ವಿಶ್ವ ಪರಿವರ್ತನೆ ಮಾಡುವ ठेकेदार होना, जिम्मेवार होना. अगर बाप चाहे तो सब कुछ कर सकता है, लेकिन बाप का बच्चों से प्यार है, अकेला नहीं करने चाहते. ನೋಡಿ, ಬಾಬಾ ಮನ್ಸು ಮಾಡಿದ್ರೆ ಅವನು ಸರ್ವಶಕ್ತಿವಂತ, ಅವನೊಬ್ಬನೇ ಎಲ್ಲ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಬಾಬನಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ. ತಾನು ಒಬ್ಬನೇ ಕೆಲಸವನ್ನ ಮಾಡಂಗಿಲ್ಲ, ಮಕ್ಕಳನ್ನ ಕಟ್ಕೊಂಡೇ ಏನ್ ಮಾಡ್ತಾನೆ? ಮುಕ್ತಿಯ ಗೇಟ್ ಅನ್ನ ಓಪನ್ ಮಾಡೋದು. आप सर्व बच्चों को अवतरित होते ही साथ में अवतरित किया है. आप सर्व बच्चों को अवतरित होते ही साथ में अवतरित किया. ಶಿವರಾತ್ರಿ ಮನಾಯಿ ಹೇನಾ ನೋಡಿ. ಶಿವಬಾಬಾ ಅವತರಿತ ಆಗುವಾಗ ನಾವು ಮಕ್ಕಳೆಲ್ಲರೂ ಏನಾಗಿದ್ದೀವಿ? ಅವತರಿತ ಆಗಿದ್ದೀವಿ. ಶಿವ ಜಯಂತಿ ಅಂದ್ರೆ ಏನು? ಬಾಪ का बर्थडे सो बच्चों का बर्थडे. ಬಾಬಾ ಬಂದ್ರು, ನಾವು ಬಂದ್ಬಿಟ್ಟೆವು. ಕಿಸ್ಕಿ ಮನಾಯಿ? ಶಿವ ಜಯಂತಿ ಯಾರ್ದು? ಕಿಸ್ಕಿ? सिर्फ बाप दादा की, आप सबकी तो मनाई है ना. बाप के आदि से अंत तक के साथी हो. ನಾವೆಲ್ಲರೂ ಬಾಬನಿಗೆ ಆದಿಯಿಂದ ಅಂತ್ಯದವರೆಗೆ ನಾವೆಲ್ಲ ಸಾಥಿಗಳು. ನಶಾ ಹೇ ಆದಿ ಸೆ ಅಂತ್ಯ ತಕ ಸಾಥಿ ಹೇ, ಭಗವಾನ್ ಕೆ ಸಾಥಿ ಹೋನಾ. ಅಷ್ಟು ನಶೆ ಇದೆಯಾ? ಆದಿಯಿಂದ ಅಂತ್ಯದವರೆಗೂ ಸಹಿತ ನಾನು ಭಗವಂತನಿಗೆ ಏನಾಗಿದ್ದೀನಿ? ಸ್ವರ್ಗ ಕಟ್ಟುವಲ್ಲಿ, ವಿಶ್ವ ಪರಿವರ್ತನೆ ಮಾಡುವಲ್ಲಿ ಬಾಬನಿಗೆ ನಾನು ಸಾಥಿಯಾಗಿದ್ದೀನಿ. ಅವನೊಬ್ಬನೇ ಎಲ್ಲ ಮಾಡ್ಬೋದಾಗಿತ್ತು, ಆದರೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಬಾಬನಿಗೆ. तो बाप दादा अभी इस वर्ष की सीजन के अंत के पार्ट बजाने में यही सब बच्चों से चाहते. बताइए क्या चाहते हैं? ಆದಿ ಸೆ ಅಂತ್ಯದವರೆಗೆ ಈ ಸೀಸನ್ ನಲ್ಲಿ ಬಾಬಾ ಒಂದು ಮಕ್ಕಳಿಂದ ಬಯಸ್ತಾ ಇದ್ದಾರೆ. ಹೇಳ ಏನಂತ ಹೇಳ ಅಂತಾರ ಬಾಬಾ. ಸಿರ್ಫ್ ಸುನ್ನ ನೈ ಪಡೇಗಾ, ಕರ್ನಾ ಪಡೇಗಾ. ಬರೇ ನಾನು ಹೇಳೋದನ್ನ ನೀವು ಕೇಳುವುದಲ್ಲ, ಮಾಡಬೇಕಾಗ್ತದೆ. ಯಾವ ರೀತಿ ನಡಿಬೇಕಾಗ್ತದೆ? ಟೀಕೆ टीचर्स हाथ उठाओ. टीचर्स पंखे भी हिला रही है, गर्मी लगती है. ಯಾಕೆಂದ್ರೆ ಇದು ಮಾರ್ಚ್ 20ನೇ ತಾರೀಕು. ಮಾರ್ಚ್ ಅಂದಕೊಳ್ಳಿ ಮ್ಯಾಕ್ಸಿಮಮ್ ಮಧುಬನಲ್ಲಿ ಏನು ಸೆಕೆ ಸೆಕೆ ಸೆಕೆ. ಎಲ್ಲಾ ಕುಂತವ್ರು ಏನ್ ಮಾಡ್ತಿದಾರ? ಒಬ್ರೊಬ್ಬರ ಕೈಯೊಳಗು ಬೀಸಣಿಗೆ ಇರ್ತದೆ. तो हवा भी लग रही है, हाथ भी हिल रही है.
ಸೀನ್ ಅಚ್ಚಿ ಲಗ್ತಿ ಹೈ, ಬಹುತ್ ಅಚ್ಚ. ಎಲ್ಲರೂ ಕೈಯಲ್ಲಿ 25,000 ಜನ ಕುಂತು ಬೀಸಣಿಗೆ ಗಾಳಿ ಬೀಸ್ಕೊಂಡು ಕುಂತ್ರೆ ಸೀನ್ ಏನಾಗ್ತಾ ಉಂಟು, ಬಹಳ ಚೆನ್ನಾಗಿ ಕಾಣ್ತಾ ಇದೆ, ಬಹುತ್ ಅಚ್ಚ. तो बाप दादा इस सीजन के समाप्ति समारोह में एक नए प्रकार की दीपमाला मनाने चाहते हैं. ಈ ವರ್ಷ ಸೀಸನ್ನಿನ ಇದು ಕೊನೆಯ ಮುರಳಿ, ಕೊನೆಯ ಸಮಯದಲ್ಲಿ ಒಂದು ಹೊಸ ಪ್ರಕಾರದ ದೀಪಮಾಲೆಯನ್ನ ಮಾಡ್ಲಿಕ್ಕೆ ಬಾಬಾ ಇಷ್ಟಪಡ್ತಾರೆ. ಸಮಜಾ? ನಯ ಪ್ರಕಾರ ಕಿ ದೀಪಮಾಲಾ ಮನಾನೆ ಚಾತೆ ಹಿ. ಹೊಸ ಪ್ರಕಾರದ ದೀಪಾವಳಿಯನ್ನ ಬಾಬಾ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. तो आप सब दीपमाला मनाने के लिए तैयार है? तो तैयार है वो हाथ उठाओ. ಮೊದಲೇ ಹೇಳಂಗಿಲ್ಲ ಬಾಬಾ, ಮತ್ತೆ करना पड़ेगा ಅಂತಾನೆ. ओके, ऐसे ही हाँ नहीं करना. ಬರೇ ಕೈ ಎತ್ತಿ ಹಾ ಬಾಬಾ ಅಂತ ಬರೇ ಅಷ್ಟೇ ನೀವು ಹಾ ಅನ್ನೋದಲ್ಲ. ಬಾಪ್ दादा को खुश करने के लिए हाथ नहीं उठाना, दिल से उठाना. ಭಗವಂತನಿಗೆ ಖುಷಿ ಆಗ್ಬೇಕಂತ ಹೇಳ್ಕೊಂಡು ಕೈ ಎತ್ತುದಲ್ಲ, हृदय ತುಂಬಿ ಕೈ ಎತ್ತಬೇಕು. अच्छा, बाप दादा अपने दिल की आशाओं को संपन्न करने के दीप जगे हुए देखने चाहते हैं. ಬಾಬರವರ ಹೃದಯದಲ್ಲಿ ಪರಮಾತ್ಮನ ಒಳಗಡೆ ಏನ ಆಸೆ ಇದೆನೋ ಅದನ್ನ ಸಂಪನ್ನಗೊಳಿಸುವಂತಹ ಆಶಾ ದೀಪಗಳು ತಾವಾಗಿದ್ದೀರಿ. ನೋಡಿ ಎಷ್ಟು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಾಬನಿಗೆ. तो बाप दादा की आशाओं के दीपक की दीपमाला मनाना चाहते हैं. ಬಾಬರವರ ಆಸೆಯನ್ನ ಪೂರ್ಣಗೊಳಿಸುವ ಮಕ್ಕಳ ಆಶಾ ಜ್ಯೋತಿಗಳ ದೀಪಾವಳಿಯನ್ನ ಬಾಬಾ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸಮಜಾ? ಕೌನ್ಸಿ ದೀಪಾವಳಿ ಸ್ಪಷ್ಟ ಹುವಾ? ಸ್ಪಷ್ಟ ಆಯ್ತಾ ಏನ್ ದೀಪಾವಳಿ ಅಂದ್ರೆ? ಬಾಬರವರ ಆಸೆಯನ್ನ ಪೂರ್ಣಗೊಳಿಸುವಂತ ದೀಪಗಳು ನಾವು. ಅಂತ ದೀಪಗಳ ಹಬ್ಬನೇ ದೀಪಾವಳಿ. तो बाप दादा की आशाओं का दीपक क्या है? ಏನ್ ಹೇಳಿ? अगले वर्ष से लेकर यह वर्ष की सीजन पर पूरा हो गया. ಹಿಂದಿನ ವರ್ಷದಿಂದ ಈ ವರ್ಷ ತನಕ ಸೀಸನ್ ಮುಗೀತು. बाप दादा ने कहा था आप सबने भी संकल्प किया था, याद है? ಏನ್ ಸಂಕಲ್ಪ ಮಾಡಿದಿರಿ ತಾವೆಲ್ಲ ನೆನಪಿದೆನಾ? कोई ने वह संकल्प सिर्फ संकल्प तक पूरा किया, कोई ने संकल्प को आधा पूरा किया. कोई सोचते ही लेकिन सोच सोच तक भी, कोई सोचते ही लेकिन सोच सोच के तक है. वो क्या है संकल्प? ಕೆಲವರು ಯೋಚನೆ ಮಾಡ್ತಾರೆ, ಯೋಚನೆ ತನಕಷ್ಟೇ, ಕಾರ್ಯಗತ ತರಂಗೇ ಇಲ್ಲ. ಕೊಯ್ನೆ ಸಂಕಲ್ಪಕ್ಕೂ ಆಧಾ ಪೂರ ಕಿಯ. ಕೆಲವರು ಸಂಕಲ್ಪ ಮಾಡಿದ್ದನ್ನ ಅರ್ಧ ಪೂರ್ಣ ಮಾಡ್ತಾರೆ, ಕೆಲವರು ಸಂಕಲ್ಪ ಮಾಡಿದ್ದನ್ನ ಬರೀ ಸಂಕಲ್ಪದಲ್ಲೇ. ಕೋಯಿ ನೈ ಬಾತ್ ನಹಿ, ಪುರಾನಿ ಬಾತ್ ಹೇಳಿ, ಹೊಸ ಮಾತಲ್ಲ, ಹಳೆ ಮಾತು. ಯಾವುದದು? ಸ್ವಪರಿವರ್ತನ್ ಸೆ ಸರ್ವ ಪರಿವರ್ತನ್. विश्व की तो बात छोड़ो, बाप दादा स्वपरिवर्तन से ब्राह्मण परिवार परिवर्तन यह देखने चाहते हैं. ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ. ವಿಶ್ವದ ಪರಿವರ್ತನೆ ಬಿಟ್ಟು ಬಿಡಿ, ಸ್ವಪರಿವರ್ತನೆಯಿಂದ ಬ್ರಾಹ್ಮಣ ಪರಿವಾರದ ಪರಿವರ್ತನೆ, ಇದನ್ನ ಬಾಪ್ ದಾದಾ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅಭಿ ಯಹ ನಹಿ ಸುನ್ನೆ ಚಾತೆ कि ऐसे हो तो यह हो, यह बदले तो मैं बदलूं, यह करे तो मैं करूं. इसमें विशेष हर एक बच्चे को ब्रह्मा बाप विशेष कह रहा है कि मेरे समान है अर्जुन बनो. ಅಂದರೆ ಮಕ್ಕಳು ಏನು ಮಾಡ್ತಾರೆ, ಅವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗ್ತೀನಿ, ಅವರು ಮಾಡಿದರೆ ನಾನು ಮಾಡ್ತೀನಿ. ಇದು ಬ್ರಹ್ಮ ಬಾಬನನ್ನು ನೋಡಿ. ಬ್ರಹ್ಮ ಬಾಬಾ ಹೆಂಗಿದ್ರು? ಬ್ರಹ್ಮ ಬಾಬನ ಸಮಾನ ನಾವಿರಬೇಕು. ಇಸ್ಮೇ ಪಹಲೆ ಮೈ, ಪಹಲೆ ಯಹ ನಹಿ, ಪಹಲೆ ಮೈ. ಮೊದಲು ಅವರು ಬದಲಾಗಲಿ, ಆ ರೀತಿ ಅಲ್ಲ, ಮೊದಲು ನಾನು. ಈ ರೀತಿ ನಾನು ಚಲೋ ಅಲ್ವಾ? ಪಹಲೆ ಮೈ ಬದಲಾಗುವಾಗ ನಾನು ಮೊದಲು ಬದಲಾಗ್ತೀನಿ, ನಾನು ಮೊದಲು ಮಾಡಿ ತೋರಿಸ್ತೀನಿ. ಈ ನಾನು ಯಹ ಕಲ್ಯಾಣಕಾರಿ ಮೈ ಹೈ, ಬಾಕಿ ಹದ್ ಕಿ ಮೈ ನೀಚೆ ಗಿರಾನೆ ವಾಲಿ ಹೈ. ನಾನು ಏನು ಕಡಿಮೆ ಇದ್ದೀನಿ, ನಾನು ಹೇಳ್ದಂಗೆ ಆಗಬೇಕು,
ನಾನು ಬದಲಾಗಬೇಕು ಅಂದರೆ ಮೊದಲು ಅವರು ಬದಲಾಗಲಿ. ಇವೆಲ್ಲ ಹದ್ದಿನ ಮೈ ಇದೆಯಲ್ಲ, ಅದು ನಮ್ಮನ್ನು ಬೀಳಿಸುವಂಥದ್ದು. ಪರಿವರ್ತನೆಯಲ್ಲಿ ನಾನು ಮೊದಲು. ಈ ಮೈ ಏನಿದೆ ಅದು ಕಲ್ಯಾಣಕಾರಿ ಮೈ. ಇಸ್ಮೆ ಜೋ ಕಹಾವತ್ ಹೈ, ಓಟೋ ಸೋ ಅರ್ಜುನ್. ತೋ ಅರ್ಜುನ್ ಅಂದರೆ ಅರ್ಥ ನಂಬರ್ 1. ಈ ರೀತಿ ಪರಿವರ್ತನೆಯಲ್ಲಿ ನಾನು ನಂಬರ್ 1, ನಂಬರ್ ವಾರ್ ಅಲ್ಲ, ನಂಬರ್ 1. तो आप नंबर 2 बनने चाहते हो या ನಂಬರ್ 1 बनने चाहते हो? 2ನೇ ನಂಬರ್ ತಗೊಳ್ಳಿಕ್ಕೆ ಇಷ್ಟಪಡ್ತಿದ್ದೀರೋ ಅಥವಾ ನಂಬರ್ 1ನಲ್ಲಿ ಬರಲಿಕ್ಕೆ ಇಷ್ಟಪಡ್ತಿದ್ದೀರೋ? ಕೈ ಕಾರ್ಯ ಮೇ ಬಾಪ್ತಾದನೇ ದೇಖಾ. ಕೆಲವು ಕೆಲಸದಲ್ಲಿ ಬಾಪ್ತಾದ ನೋಡ್ತಾರೆ. ಹಸಿ ಕಿ ಬಾತ್, ಪರಿವಾರ ಕಿ ಬಾತ್ ಸುನಾತೆ ಹಿ. ಪರಿವಾರ ಬೈಠಾ ಹೇನಾ, ಕೆಲವರು ಪರಿವಾರದ ಮಾತನ್ನು ಹೇಳ್ತಾರೆ. ಪರಿವಾರ ಕೂತ್ಕೊಂಡಿದ್ದಾರಲ್ಲ, ಒಳ್ಳೆ ನಗುವಿನ ಮಾತು. कोई ऐसे काम होते हैं जो बाप दादा के पास समाचार आते, तो कई कार्य ऐसे होते हैं, कई प्रोग्राम्स ऐसे होते हैं जो विशेष आत्माओं के निमित्त होते हैं. ಕೆಲವು ಪ್ರೋಗ್ರಾಮ್ ಈ ರೀತಿ ಇರ್ತದೆ, ಕೆಲವು ಕಾರ್ಯಕ್ರಮವನ್ನು ಈ ರೀತಿ ಮಾಡ್ತೀವಿ. ಅಲ್ಲಿ ವಿಶೇಷ ಆತ್ಮಗಳು ಕೆಲವರು ನಿಮಿತ್ತ ಆಗಿರ್ತಾರೆ. तो बाप दादा के पास, दादियों के पास समाचार आते. ಅವಾಗ ನಿಮಿತ್ತ ಆಗಿರುವಂಥವ್ರು ದೊಡ್ಡವರ ಹತ್ರ ಕೆಲವೆಲ್ಲ ಸಮಾಚಾರಗಳು ಬರ್ತವೆ. ಯಾಕೆಂದರೆ ಸಾಕಾರ ಮೇತೋ ದಾದಿಯ, ಸಾಕಾರದಲ್ಲಿ ದಾದಿಯರು ನಿಮಿತ್ತ ಇದ್ದಾರೆ. ಬಾಪ್ दादा के पास तो संकल्प पहुंचते ही, तो क्या संकल्प पहुंचता है? तो क्या संकल्प पहुंचता है? ಯಾವ ಸಂಕಲ್ಪ ತಲುಪ್ತದೆ? ಬಾಬಾ ಅಂತಿದ್ದಾರೆ, ನಿಮಿತ್ತರು ಇರ್ತಾರೆ, ಅವರು ಎಲ್ಲ ಹೇಳ್ದಂಗೆ ಮಾಡ್ಕೊಂಡು ಹೋದರೆ ಮುಗೀತಪ್ಪ. ಆದರೆ ಕೆಲವರ ಸಂಕಲ್ಪ ಈ ರೀತಿ ಇದೆ, ಮೇರಾ ಭಿ ನಾಮ್ ಇಸ್ಮೇ ಹೋನಾ ಚಾಹಿಯೆ, ಮೈ ಕ್ಯಾ ಕಮ್ ಹೂँ. ನಾನು ಯಾವುದರಲ್ಲಿ ಕಡಿಮೆ ಇದ್ದೀನಿ? ನನ್ನ ಹೆಸರು ಈ ಲಿಸ್ಟಲ್ಲಿ ಬರಬೇಕಾಗಿತ್ತು. ಮೇರಾ ನಾಮ್ ಕ್ಯೋ ನಹಿ, ನನ್ನ ಹೆಸರು ಯಾಕೆ ತಗೊಂಡಿಲ್ಲ? तो बाप कहते हैं, हे अर्जुन में आपका नाम क्यों नहीं होना चाहिए ना, या नहीं होना चाहिए? ನಂಬರ್ 1 ಬರೋದ್ರಲ್ಲಿ ನನ್ನ ನಂಬರ್ ಇರಬೇಕಲ್ಲ, ಆ ರೀತಿ ಇರಬೇಕು. सामने महारथी बैठे हैं, होना चाहिए होना चाहिए. तो ब्रह्मा बाप ने तो करके दिखाया, किसको देखा नहीं. ಈಗ ಬ್ರಹ್ಮ ಬಾಬಾ ನಂಬರ್ 1 ಬಂದರೋ ಇಲ್ಲೋ, ಬೇರೆಯವ್ರನ್ನ ನೋಡಿದರೆ ಬ್ರಹ್ಮ ಬಾಬಾ. ಈಗ ಮತ್ತೊಬ್ಬರನ್ನು ನೋಡೋದು, ಅವರ ಹೆಸರು ಬಂತು, ನನ್ನ ಹೆಸರು ಬಂದಿಲ್ಲ. ಅವರಿಗೆ ಎಲ್ಲ ಸನ್ಮಾನ ಮಾಡಿದರು, ನನಗೆ ಮಾಡಿಲ್ಲ. ನನ್ನ ಮೈ ಕ್ಯಾ ಕಮ್ ಹೋ, ನಾನು ಯಾವುದಲ್ಲಿ ಕಡಿಮೆ ಇದ್ದೀನಿ? ಈ ರೀತಿ ಮತ್ತೊಬ್ಬರನ್ನು ನೋಡೋದು. ಬ್ರಹ್ಮ ಬಾಬಾ ಯಾರನ್ನು ನೋಡಿಲ್ಲ. ಯಹ ನಹಿ ಕರ್ತೆ ವಹ ನಹಿ ಕರ್ತೆ ನಹಿ, ಪಹಲೆ ಮೈ. ಅವರು ಮಾಡಿಲ್ಲ, ಇವರು ಮಾಡಿಲ್ಲ, ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಇವೆಲ್ಲ ಬ್ರಹ್ಮ ಬಾಬಾ ನೋಡ್ಲಿಕ್ಕೆ ಹೋಗಿಲ್ಲ. ಶಿವಬಾಬಾ ಏನು ಹೇಳ್ತಾರೋ ಅದನ್ನು ನಾನು ಮೊದಲು ಮಾಡಿ ತೋರಿಸಬೇಕು. ಇದು ಕಲ್ಯಾಣಕಾರಿ ಮೈ. इस मई में जो पहले सुनाया था, अनेक प्रकार के रॉयल रूप के मई सुनाया था. ಅನೇಕ ಪ್ರಕಾರದ ರಾಯಲ್ ರೂಪದ ಮೈನೂ ಇದೆ, ಕಲ್ಯಾಣಕಾರಿ ಮೈನೂ ಇದೆ. ಈ ಅನೇಕ ರೂಪದ ರಾಯಲ್ ಮೈ, ಹದ್ಕಿ ಮೈ, ಅದು ನೀಚೆ ಗಿರಾನೆ ವಾಲಿ ಹೈ. ಆದರೆ ಪಹಲೆ ಮೈ, ನಾನು ಮೊದಲು ಚೇಂಜ್ ಆಗ್ತೀನಿ. ಶಿವಬಾಬಾ ಹೇಳ್ದಂಗೆ ನಾನು ಮೊದಲು ಮಾಡಿ ತೋರಿಸ್ತೀನಿ, ನಾನು ಮೊದಲು ನಡೆದು ತೋರಿಸ್ತೀನಿ. ಇದು ಏನಿದೆ ನಾನು, ಅದು ಕಲ್ಯಾಣಕಾರಿ. ಅದಕ್ಕೆ ಬಾಪ್ತಾದ ನೋಡ್ತಾ ಇದ್ದಾರೆ, ರಾಯಲ್ ರೂಪದ ಮೈ. ನಿಮ್ಗೆ ಈಗಾಗಲೇ ಹೇಳಿದೆ ಅಲ್ವಾ, ನನ್ನ ಹೆಸರಿರಬೇಕಾಗಿತ್ತು, ನಾನೇನು ಕಡಿಮೆ ಇದ್ದೀನಿ, ಇವೆಲ್ಲ ರಾಯಲ್ ರೂಪದ ಮೈ. ये सब समाप्त ಆಗಬೇಕು. तो बाप दादा की आशाएं इस सीजन में समाप्ति की यही है. ಈ ಸೀಸನ್ನಲ್ಲಿ ಯಾವುದು ಸಮಾಪ್ತಿ ಆಗಬೇಕು? ಹರೇಕ್ ಬಚ್ಚಾ जो ब्रह्मा कुमार कुमारी कहलाते हैं, मानते हैं, जानते हैं, वह हरेक ब्राह्मण आत्मा जो भी संकल्प रूप में भी हद के बंधन है, उस बंधनों से मुक्त हो. ಆದ್ದರಿಂದ ಯಾರು ತಮ್ಮನ್ನು ಬ್ರಹ್ಮ ಕುಮಾರ ಅಂತ ಹೇಳಿಸ್ಕೊಳ್ತಿದ್ದೀರೋ, ಯಾರು ಬ್ರಹ್ಮ ಕುಮಾರಿ ಅಂತ ಕರೆಸ್ಕೊಳ್ತಿದ್ದೀರೋ, ಒಪ್ಕೊಂಡಿದ್ದೀರೋ, ತಿಳ್ಕೊಂಡಿದ್ದೀರೋ, ಆ ಬ್ರಾಹ್ಮಣ ಆತ್ಮರ
ಸಂಕಲ್ಪ ರೂಪದಲ್ಲಿಯೂ ಹದ್ದಿನ ಬಂಧನ, ಈ ಬಂಧನದಿಂದ ಮುಕ್ತರಾಗುವುದನ್ನು ಬಾಬಾ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಇದು ಬಾಪ್ತಾದಕ್ಕೆ ಆಶಾ. ಹದ್ದಿನ ಎಲ್ಲ ಬಂಧನದಿಂದ ಮುಕ್ತರೇ ಇರಬೇಕು. ಈ ಮೈಮೈ ಅನ್ನುವಂಥದ್ದು ನೀಚೆ ಗಿರಾನೆ ವಾಲಿ ದೊಡ್ಡ ಬಂಧನ. ಬ್ರಹ್ಮ ಬಾಬ್ ಸಮಾನ್ ಬಂಧನ್ ಮುಕ್ತ, ಜೀವನ್ ಮುಕ್ತ. ಬ್ರಹ್ಮ ಬಾಬನ ಸಮಾನ ಬಂಧನ ಮುಕ್ತ, ಜೀವನ್ ಮುಕ್ತ ಇರಬೇಕು. ಬ್ರಹ್ಮ ಬಾಬಾ ಏನು ಮಾಡಿದರು? ಬ್ರಹ್ಮ ಬಾಬಾ ने जो करके दिखाया, किसको देखा नहीं? ये नहीं करते वो नहीं करते ನೋಡ್ಲಿಕ್ಕೆ ಹೋಗಿಲ್ಲ ಅವರು. ಶಿವಬಾಬಾ ಏನು ಹೇಳ್ತಾರೋ ಪಾಲೆ ಮೈ ನಾನು ಮೊದಲು ಮಾಡಿ ತೋರಿಸ್ತೀನಿ ಅಂತ ಹೋದರು. ಬಂಧನ ಮುಕ್ತ. ಬ್ರಹ್ಮ ತಂದೆಯ ಸಮಾನ ಬಂಧನ ಮುಕ್ತ, ಜೀವನ್ ಮುಕ್ತರಾಗಿರಿ. ब्राह्मण जीवन मुक्त, साधारण जीवन मुक्त नहीं. ब्राह्मण श्रेष्ठ जीवन मुक्त का ये विशेष वर्ष मनाई. ಆದ್ದರಿಂದ ಬ್ರಾಹ್ಮಣರ ವಿಶೇಷವಾದ ಜೀವನ್ ಮುಕ್ತ ವರ್ಷ ಅಂತ ಈ ವರ್ಷವನ್ನು ಆಚರಿಸಬೇಕು. ಪ್ರತಿಯೊಂದು ಆತ್ಮಗಳು ಸಹಿತ जितना अपने सूक्ष्म बंधनों को जानते हैं उतना और नहीं जान सकता. ಬಾಬನ ಮಕ್ಕಳಿಗಷ್ಟೇ ಇದು ಅರಿವಾಗೋದು. ಸೂಕ್ಷ್ಮ ಬಂಧನ ಏನದು? ಅದು ಬ್ರಾಹ್ಮಣ ಮಕ್ಕಳಿಗೆ ಅರ್ಥ ಆಗ್ತದೆ. ನೀವು ಸೂಕ್ಷ್ಮ ಬಂಧನ ಅಂತ ಹೇಳ್ರಿ, ಅಥವಾ ಹದ್ದಿನ ಮೈ ಅಂತ ಹೇಳ್ರಿ, ಅಥವಾ ರಾಯಲ್ ರೂಪದ ಮೈ ಅಂತನ್ರಿ, ಇದು ಬಾಬನ ಮಕ್ಕಳಿಗೆ ಅಷ್ಟೇ ಅರ್ಥ ಆಗೋದು. ಸೂಕ್ಷ್ಮ ಬಂಧನ ತಿಳ್ಕೊಳ್ಳೋದು. ಉತ್ತನ ಅವ್ರು नहीं जान सकता. बाप दादा तो जानते ही, क्योंकि बाप दादा के पास तो टीवी है, मन की टीवी, बॉडी की टीवी नहीं, मन की टीवी. ಬಾಬನ ಹತ್ರ ಟಿವಿ ಇದೆ. ಆ ಟಿವಿಯಲ್ಲಿ ನಮ್ಮ ಶರೀರ ಕಾಣಂಗಿಲ್ಲ, ಮನಸ್ಸು ಕಾಣ್ತದೆ, ಮನಸ್ಸಿನ ಟಿವಿ. तो क्या अभी जो फिर से सीज़न होगी, सीज़न तो होगी ना, या छुट्टी करे? ಇನ್ನು ಮುಂದಕ್ಕೆ ಸೀಸನ್ ಬರ್ತದಲ್ಲ, ಇದೀಗ ಈ ಸೀಸನ್ನಿನ ಕೊನೆಯ ಮುರಳಿ. ಈ ಸೀಸನ್ ಅಂದರೆ ಯಾವಾಗ? ಮಾರ್ಚ್ 20, 2004 ಈ ಸೀಸನ್ ಮುಗೀತೀಗ. ಇದು ಕೊನೆಯ ಮುರಳಿ. ಮುಂದಿನ ಸೀಸನ್ ಯಾವಾಗ? 1 ವರ್ಷ ಚುಟ್ಟಿ ಕೊಡೋಣವಾ? 1 साल छुट्टी होनी चाहिए. ಇನ್ನೊಂದು ವರ್ಷ ಬಾಬಾ ಬರೋದು ಬೇಡ, ಚುಟ್ಟಿ ಇರಲಿಯಾ? नहीं होना चाहिए. ಪಾಂಡವರು ಏನು ಹೇಳ್ತೀರಿ? 1 ವರ್ಷ ಚುಟ್ಟಿ ಕೊಡೋಣವಾ? ಬಾಬಾ ಬರಂಗಿಲ್ಲಪ್ಪ, 1 ವರ್ಷ ಚುಟ್ಟಿಯಾ ಕೊಡ್ತೀರಾ? दीदी जी कह रही है मास में 15 दिन की छुट्टी. ಅಷ್ಟೊತ್ತಿಗೆ ದೀದಿ ಹೇಳ್ತಾರೆ, ದಾದಿ ಹೇಳ್ತಾರೆ, ಪ್ರಕಾಶ್ ಮಣಿ ದಾದಿಜಿಯವರು, ಬಾಬಾ 1 ತಿಂಗಳಲ್ಲಿ 15 ದಿನ ನಿನಗೆ ಚುಟ್ಟಿ. 15 ದಿನ ಆದಮೇಲೆ ನೀನು ಬರೋದು. ಆ 15 ದಿನ ಆದಮೇಲೆ 1 ಮುರಳಿ ನುಡಿಸ್ತಾರೆ, ಮತ್ತೆ 15 ದಿನ ಚುಟ್ಟಿ. अच्छा, बहुत अच्छा. सभी कहते हैं जो कहते हैं छुट्टी नहीं करनी है वो हाथ उठाओ. नहीं करनी है. ಮುಂದಿನ ವರ್ಷ ಬಾಬಾ ನೀವು ಬರದಿದ್ದರೆ ನಡೀತದೆ ಅನ್ನೋರು ಕೈ ಎತ್ತಿ. ಯಾರು ಕೈ ಎತ್ತಲಿಕ್ಕೆ ಸಾಧ್ಯ ಇಲ್ಲ. अच्छा, ऊपर की गैलरी वाले हाथ नहीं हिला रहे हैं. ಗ್ಯಾಲರಿಯಲ್ಲಿ ಕುಳಿತವರು ಸಹಿತ ಕೈಯನ್ನು ಅಲ್ಲಾಡಿಸ್ತಾ ಇಲ್ಲ. सारी सभा ने हाथ हिलाया. बहुत अच्छा. बाप तो सदा बच्चों को हाजी हाजी करते हैं. ठीक है, ಆಯ್ತು. ಮುಂದಿನ ವರ್ಷ 1 ವರ್ಷ ಬರಂಗಿಲ್ಲ ಅಂತಂದ ಕಡೆ ಮಕ್ಕಳು ಒಪ್ಕೊಂಡಿಲ್ಲ. ಆಯ್ತು, ಹಂಗಾದ್ರೆ ಹಾಜಿ ಮಕ್ಕಳೇ ಬರ್ತೀನಿ ನಾನು ಅಂತ ಬಾಬಾ ಒಪ್ಕೊಂಡಂಗಾಯ್ತು. ಅಭಿ ಬಾಪಕೋ ಬಚ್ಚೆ ಕಬ್ಬ ಹಾಜಿ ಕರೆಂಗೆ. ನಾನು ನಿಮಗೆ ಹಾಜಿ ಹಾಜಿ ಅಂತೀನಿ, ನೀವು ಮಕ್ಕಳು ನನಗೆ ಹಾಜಿ ಹಾಜಿ ಅಂತ ಯಾವಾಗ ಹೇಳ್ತೀರಿ? ಬಾಪ್ ಸೇ ತೋ ಹಾಜಿ ಕರಾಲಿ. ಬಾಬನ ಹತ್ರ ಹಾಜಿ ಮಾಡಿಸಿದರು. ಇಲ್ಲ ಬಾಬಾ ನೀನು ಬರಲೇಬೇಕು, 15 ದಿನಕ್ಕೊಮ್ಮೆ ಬಾ, 15 ದಿನ ನಿನಗೆ ಚುಟ್ಟಿ. तो बाबा कहते बाप भी अभी एक शर्त डालते हैं. ಸರಿ, ಮುಂದಿನ ವರ್ಷನೂ ನಾನು ಬರ್ತೀನಿ, ಮುರಳಿ ನುಡಿಸ್ತೀನಿ, ನಿಮ್ಮನ್ನು ಭೇಟಿ ಆಗ್ತೀನಿ. ಆದರೆ ಒಂದು ಕಂಡೀಷನ್, ನಾನೊಂದು ಶರ್ತ ಹಾಕ್ತೀನಿ. ಮಂಜುರೇ, ಸಭಿ ಹಾಜಿ ತೋ ಕರೋನಾ, ಎಲ್ಲರೂ ಹಾಜಿ ಅನ್ನಿ, ಒಂದು ಕಂಡೀಷನ್ ಹಾಕ್ತೀನಿ ನಾನು ಅಂತಾರೆ ಬಾಬಾ. ಪಕ್ಕಾ? ಥೋಡಾ ಭಿ ಆನಾಕಾನಿ ನಹಿ ಕರೆಂಗೆ. अभी सबकी शक्लें टीवी में निकालो.
ಏನ ಹಂಗೆ ಹಿಂಗೆ ಅಂತೆಲ್ಲ ನೆಪ ಹೇಳಂಗಿಲ್ಲಲ್ಲ. ಕಂಡೀಷನ್ ಅಂದರೆ ಕಂಡೀಷನ್, ಅದರ ಪ್ರಕಾರ ನಡಿಬೇಕು. ಎಲ್ಲರ ಮುಖ ಟಿ ವಿಯಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅಚ್ಚಾ, बाप को भी खुशी होती है, सभी बच्चे हाजी हाजी करने वाले. ಎಲ್ಲ ಮಕ್ಕಳು ಹಾಜಿ ಹಾಜಿ ಅಂತ ಹೇಳುವವರು. ಬಾಬನಿಗೆ ಸಹಿತ ಎಲ್ಲ ಮಕ್ಕಳನ್ನು ನೋಡಿ ಭಾಳ ಖುಷಿ ಆಗ್ತಾ ಇದೆ. ತೋ ಬಾಪ್ತದ ಯಹಿ ಚಾತೆ ಹಿ ಕಿ, ಹಂಗಾರೆ ಬಾಬನ ಇಚ್ಛೆ ಏನು? ಕ್ಯಾ ಚಾತೆ ಹಿ? कोई कारण नहीं बताइए, ये कारण है, ये कारण है, इसलिए ये बंधन है. ಯಾವ ಕಾರಣನೂ ನೀವು ಹೇಳக்கூಡದು. ಕಂಡೀಷನ್ ಏನು? ಎಲ್ಲದಕ್ಕೂ ಹಾಜಿ ಅನ್ಬೇಕ, ಯಾವ ಕಾರಣನೂ ಹೇಳக்கூಡದು. ಇದು ಕಂಡೀಷನ್, ಶರ್ತ್. ಏ ಕಾರಣ ಹೇ, ಏ ಕಾರಣ ಹೇ ಅಂದರೆ ಬಂಧನ. ಈ ವರ್ಷ ಬಾಬಾ ಏನಂದ್ರು? ಈ ವರ್ಷ ನಾವು ಬ್ರಹ್ಮಕುಮಾರಿ ಅಂತ ಮಾನ್ತೇಹಿ ಜಾನ್ತೇಹಿ ಒಪ್ಕೊಂಡಿವಿ, ನಡ್ಕೋತಿದ್ದೀವಿ ಅಂತ ಅಂದ ಮೇಲೆ ಎಲ್ಲ ಬಂಧನದಿಂದ ಮುಕ್ತ, ಜೀವನ್ ಮುಕ್ತ ಇರಬೇಕು, ಜೀವನ್ ಮುಕ್ತ ಸ್ಥಿತಿ ಇರಬೇಕು. ಒಂದು ವೇಳೆ ಕಾರಣ ಹೇಳ್ತೀವಿ ಅಂದರೆ ಏನರ್ಥ? ಅದು ಬಂಧನ. ಸಮಸ್ಯೆ ನಹಿ, ಸಮಾಧಾನ ಸ್ವರೂಪ ಬನನಾ, ಸಾಥಿಯೋಂ ಕೋ ಭಿ ಬನಾನಾ. ಒಂದನೇದಾಗಿ ಕಾರಣ ಹೇಳಬಾರ್ದು, ಎರಡನೇದಾಗಿ ಯಾವುದೇ ಸಮಸ್ಯೆ ಇಲ್ಲ ನಮಗೆ, ಸಮಾಧಾನ ಸ್ವರೂಪದಲ್ಲಿರಬೇಕು. ಸಾಥಿಯರನ್ನು ಸಮಾಧಾನ ಸ್ವರೂಪಿಗಳನ್ನಾಗಿ ಮಾಡಬೇಕು. ಕ್ಯೋಂಕಿ समय की हालत को देख रहे हो ना, भ्रष्टाचार का बोल कितना बढ़ रहा है. भ्रष्टाचार अत्याचार अति में जा रही है. ನೋಡಿ, ಹೊರ ಜಗತ್ತಿನಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ ಎಷ್ಟು ಜೋರಲ್ಲಿ ನಡೀತಾ ಇದೆ. तो श्रेष्ठाचार का झंडा पहले हर ब्राह्मण आत्मा के मन में लहराए, तब विश्व में लहराएगा. ಹೊರ ಜಗತ್ತಿನಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ, ಬ್ರಾಹ್ಮಣರ ಜಗತ್ತಿನಲ್ಲಿ ಪ್ರತಿಯೊಂದು ಬಾಬನ ಮಕ್ಕಳ ಹೃದಯದಲ್ಲಿ ಶ್ರೇಷ್ಠಾಚಾರದ ಜಂಡ ಹಾರ್ತಾ ಇರಬೇಕು. ಆವಾಗ ವಿಶ್ವದಲ್ಲಿ ಸಹಿತ ಹಾರ್ತದೆ. ಕಿತನಿ ಶಿವರಾತ್ರಿ ಮನಾಲಿ, ಎಷ್ಟು ವರ್ಷ ಶಿವರಾತ್ರಿ ಮಾಡಿದಿರಿ? हर शिवरात्रि पर यही संकल्प करते हो कि विश्व में बाप का झंडा लहराना है. ಪ್ರತಿ ಶಿವರಾತ್ರಿಯಲ್ಲಿ ಸಂಕಲ್ಪ ಮಾಡ್ತಿರಲ್ವಾ, ವಿಶ್ವದಲ್ಲಿ ಬಾಬನ ಧ್ವಜವನ್ನ ಹಾರಿಸ್ತೀನಿ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ತಿರಲ್ವಾ. ಈ ಬಾರಿ ಶಿವರಾತ್ರಿ ಧ್ವಜಾರೋಹಣ ಮಾಡಬೇಕಾದ್ರೆ ಏನು ಸಂಕಲ್ಪ ಮಾಡಿದಿರಿ? ಏನು ದೊಡ್ಡ ಸಂಕಲ್ಪ ಮಾಡಿದಿರಿ? ಬಾಬಾ, ಸದಾ ನಾನು ನಿನ್ನ ಪ್ರೀತಿಯಲ್ಲಿ ಮುಳುಗಿ ಮಂಜೀತ್ ಜಗಜ್ಜೀತ್ ಆಗಿರ್ತೀನಿ. ಬಾಬಾ, ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಸಾಕ್ಷಿ ಸ್ಥಿತಿಯಲ್ಲಿದ್ದುಕೊಂಡು ಅಚಲ ಅಡೋಲ ಇರ್ತೀನಿ. ಬಾಬಾ, ಎಲ್ಲ ಖಜಾನೆಗಳಿಂದ ನನ್ನನ್ನು ಸಂಪನ್ನ ಇಟ್ಕೊಂಡು ಸಂತುಷ್ಟ ಇದ್ದು ನಾನೆಲ್ಲರನ್ನು ಸಂತುಷ್ಟಪಡಿಸ್ತೀನಿ. ನನ್ನ ಪ್ರೀತಿಯ ಬಾಬಾ, ಸದಾ ಕಾಲಕ್ಕೂ ಎಲ್ಲರ ಜೊತೆಗೆ ಮಧುರತೆಯಿಂದ ನಾನು ವ್ಯವಹಾರ ಮಾಡ್ತೀನಿ, ಮತ್ತೆಲ್ಲರಿಗೂ ಗೌರವದಿಂದ ನಡ್ಕೊಳ್ತೀನಿ. 5ನೇ ಪ್ರತಿಜ್ಞೆ ಯಾವುದು? ಬಾಬಾ, ನನ್ನ ವೃತ್ತಿಯನ್ನು ನಾನು ಪವಿತ್ರವಾಗಿಟ್ಟುಕೊಂಡು ವಾತಾವರಣವನ್ನು ಶಕ್ತಿಶಾಲಿ ಮಾಡ್ತೀನಿ. ಇದು 5 ಬಾಬನಿಗೆ ಧ್ವಜಾರೋಹಣ ಮಾಡುವಾಗ ದೃಢ ಸಂಕಲ್ಪ ಮಾಡಿದೀವಲ್ಲ. ಯಾವುದರ ಮೇಲೆ ಧ್ವಜಾರೋಹಣ ಮಾಡಿದೆವು? ವಿಶ್ವದ ಸ್ಟೇಜಿನ ಮೇಲೆ ಧ್ವಜಾರೋಹಣ. ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸುವ ಮೊದಲು ಪ್ರತಿಯೊಂದು ಬ್ರಾಹ್ಮಣರು अपने मन में सदा दिल तख्त पर बाप का झंडा लहराना होगा. ವಿಶ್ವದಲ್ಲಿ ಧ್ವಜಾರೋಹಣ ಮಾಡೋಕ್ಕಿಂತ ಮೊದಲು ಪ್ರತಿಯೊಂದು ಬಾಬನ ಮಕ್ಕಳು ಮನಸ್ಸಿನಲ್ಲಿ ಹೃದಯ ಸಿಂಹಾಸನದಲ್ಲಿ ಬಾಬನ झंडವನ್ನು ಹಾರಿಸಬೇಕು. इस झंडे को लहराने के लिए सिर्फ 2 शब्द हर कर्म में लाना पड़ेगा. ಈ ಧ್ವಜವನ್ನು ಹಾರಿಸಬೇಕಾದ್ರೆ 2 ಶಬ್ದವನ್ನು ನಾವು ಕರ್ಮದಲ್ಲಿ ತರಬೇಕು. कर्म में लाना, सिर्फ संकल्प में नहीं, सिर्फ दिमाग में नहीं, और क्या? कर्म में लाना.
दिल में कर्म में संबंध में संपर्क में लाना होगा. 2 ಶಬ್ದ ನಮ್ಮ ಹೃದಯದಲ್ಲಿ ತರಬೇಕು, ಕರ್ಮದಲ್ಲಿ ಆ 2 ಶಬ್ದವನ್ನು ತರಬೇಕು. ಎಲ್ಲರ ಸಂಬಂಧದಲ್ಲಿ ಬಂದಾಗ 2 ಶಬ್ದ ಇರಬೇಕು, ಎಲ್ಲರ ಸಂಪರ್ಕದಲ್ಲಿ ಬಂದಾಗ ಆ 2 ಶಬ್ದ ನಮ್ಮ ಜೊತೆಗಿರಬೇಕು. ಮುಷ್ಕಿಲ್ ಶಬ್ದ ನಹಿ, कॉमन शब्द है, वह है एक. सर्व संबंध सर्व संपर्क में आपस में एकता. ಎಲ್ಲರ ಸಂಬಂಧದಲ್ಲಿ ಬಂದಾಗ, ಸಂಪರ್ಕದಲ್ಲಿ ಬಂದಾಗ, ಎಲ್ಲ ಸಂಬಂಧದಲ್ಲಿ ಏನಿರಬೇಕು? ಏಕತೆಯಲ್ಲಿ ಇರಬೇಕು. ಒಂದನೇದು ಏಕತಾ. ಅನೇಕ ಸಂಸ್ಕಾರ ಹೋತೆ, ಅನೇಕತಾ ಮೇ ಏಕತಾ. ಎಲ್ಲರ ಸಂಬಂಧದಲ್ಲಿ ಬಂದಾಗ ಬೇರೆ 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 ಸಂಸ್ಕಾರ ಇರ್ತದೆ. ಅನೇಕರಲ್ಲಿ ಬಂದಾಗ, ಅನೇಕ ಸಂಸ್ಕಾರದಲ್ಲಿ ಬಂದಾಗ ಏಕತೆ, ಇದು 1ನೇ ಶಬ್ದ. दूसरा, जो भी श्रेष्ठ संकल्प करते हो, बाप दादा को बहुत अच्छा लगता है. जब आप संकल्प करते हो ना, ನಾವೆಲ್ಲ ಶ್ರೇಷ್ಠ ಸಂಕಲ್ಪ ಮಾಡುವಾಗ ಬಾಬನಿಗೆ ಭಾಳ ಖುಷಿ ಆಗ್ತದೆ. ಈಗ ಧ್ವಜಾರೋಹಣ ಮಾಡುವಾಗ ಶ್ರೇಷ್ಠ ಸಂಕಲ್ಪ, ದೃಢ ಸಂಕಲ್ಪ, ಬಾಬನಿಗೆ ಎಷ್ಟು ಖುಷಿಯಾಗಿರ್ಬೇಕು. तो बाप दादा वो संकल्प देख कर सुनकर बहुत खुश होते. वाह वाह बच्चे, वाह वाह ಶ್ರೇಷ್ಠ ಸಂಕಲ್ಪ, ವಾ. ನಮ್ಮ ಶ್ರೇಷ್ಠ ಸಂಕಲ್ಪವನ್ನು ನೋಡಿ ಮಕ್ಕಳೇ ವಾ, ಎಂಥ ಒಂದು ಶ್ರೇಷ್ಠ ಸಂಕಲ್ಪ ಮಾಡಿದಿರಿ, ವಾ. ಲೇಕಿನ್ ಲೇಕಿನ್ ಕ್ಯಾ ಆ ಜಾತಾ, ಆನಾ नहीं चाहिए लेकिन आ जाता है. संकल्प मेजॉरिटी अर्थात 90% कई बच्चों के बहुत अच्छे होते हैं. ಈಗ ಶಿವರಾತ್ರಿಗೆ ಸಂಬಂಧಪಟ್ಟು ಧ್ವಜಾರೋಹಣ ಮಾಡುವಾಗ ಮಾಡಿದಂತಹ ಸಂಕಲ್ಪಗಳು ಎಷ್ಟು ಚಲೋ ಇರಲಿಲ್ವಾ? ಎಷ್ಟು ಚಂದ. ಬಾಬನ ಪ್ರೀತಿಯಲ್ಲಿ ಮುಳುಗಿಬಿಟ್ರೆ ಆಯ್ತು, ಮನಸ್ಸನ್ನೇ ಗೆದ್ದು ಬಿಟ್ಟಂಗೆ. ಬಾಬನ ಪ್ರೀತಿಯಲ್ಲಿ ಮುಳುಗಿದ್ರೆ ಇಂದ್ರಿಯ ಜೀತಾಗ್ತೀವಿ, ಕ್ರೋಧ ಜೀತಾಗ್ತೀವಿ, ಮೋಹ ಜೀತಾಗ್ತೀವಿ, ಪ್ರಕೃತಿ ಜೀತಾಗ್ತೀವಿ, ಮಾಯಾ ಜೀತಾಗ್ತೀವಿ. ಅಷ್ಟೊತ್ತಿಗೆ ಜಗಜ್ಜೀತ. ಬರೀ ಅವನ ಪ್ರೀತಿಯಲ್ಲಿ ನಾನು ಮುಳುಗಿರ್ತೀನಿ ಬಾಬಾ, ಎಷ್ಟು ಒಳ್ಳೆಯ ಸಂಕಲ್ಪ. ಸಾಕ್ಷಿ ಸ್ಥಿತಿಯಲ್ಲಿರ್ತೀನಿ ಬಾಬಾ, ಎಲ್ಲ ಪರಿಸ್ಥಿತಿಯ ಮೇಲೆ ನಾನು ಅಚಲ ಅಡೋಲ ಇರ್ತೀನಿ. ಪ್ರೀತಿಯಲ್ಲಿ ಮುಳುಗಿದಾಗ ಮಂಜೀತ್ ಜಗಜ್ಜೀತ್, ಸಾಕ್ಷಿ ಸ್ಥಿತಿಯಲ್ಲಿದ್ದಾಗ ಅಚಲ ಅಡೋಲ. ಎಲ್ಲ ಶಕ್ತಿ ಗುಣ ಖಜಾನೆಯಲ್ಲಿ ಸಂಪನ್ನ ಇದ್ದಾಗ ಮತ್ತೊಬ್ಬರನ್ನು ಸಂಪನ್ನ ಸಂತುಷ್ಟಪಡಿಸ್ಬೋದು. ನಾನು ವೃತ್ತಿಯಲ್ಲಿ ಎಲ್ಲರ ಜೊತೆಗೆ ಮಧುರತೆ, ಎಷ್ಟು ಮಧುರವಾಗಿರೋದು, ಒಳ್ಳೆ ಪ್ರೀತಿಯಲ್ಲಿರೋದು, ಗೌರವದಲ್ಲಿ ನಡ್ಕೊಳ್ಳೋದು ಎಷ್ಟು ಚೆಂದ. ನನ್ನ ವೃತ್ತಿಯಲ್ಲಿ ಪವಿತ್ರತೆ ಇದ್ದರೆ ವಾತಾವರಣ ಶಕ್ತಿಶಾಲಿ. ಎಷ್ಟು ಶ್ರೇಷ್ಠ ಸಂಕಲ್ಪ. कई बच्चों के बहुत अच्छे होते हैं. बाप दादा समझते आज इस बच्चों का संकल्प बहुत अच्छा है, प्रोग्रेस हो जाएगी. ಎಷ್ಟು ಒಳ್ಳೊಳ್ಳೆ ಸಂಕಲ್ಪ ಮಾಡಿದರೆ ಮಕ್ಕಳು. ಖಂಡಿತ ನನ್ನ ಮಕ್ಕಳಿದ್ದು ಏನಾಗ್ತದೆ? ಪ್ರೋಗ್ರೆಸ್ ಆಗ್ತದೆ. ಲೇಕಿನ್ ಬೋಲ್ ಮೇ ತೋಡಾ आधा कम हो जाता, कर्म में फिर पौना कम हो जाता, मिक्स हो जाता. ಸಂಕಲ್ಪ ಫುಲ್ ಇರ್ತದೆ, ಮಾತಾಡುವಾಗ ಅರ್ಧ ಕಡಿಮೆ ಆಗ್ತದೆ, ಕರ್ಮದಲ್ಲಿ ಬರುವಾಗ 3/4 ಭಾಗ ಕಡಿಮೆ ಆಗ್ತದೆ, ಬೇರೆ ಬೇರೆ ಮಿಕ್ಸ್ ಆಗ್ತದೆ. ಕಾರಣ ಏನು? ಸಂಕಲ್ಪ ಮೇ ಏಕಾಗ್ರತಾ ದೃಢತಾ ನಹಿ. ಸಂಕಲ್ಪ ಓಕೆ, ಎಷ್ಟು ಚಲೋ ಚಲೋ ಸಂಕಲ್ಪಗಳು ಮಕ್ಕಳು ಮಾಡ್ತಾರೆ, ಆದರೆ ಆ ಸಂಕಲ್ಪದಲ್ಲಿ ಏನಿಲ್ಲ? ದೃಢತೆ ಇಲ್ಲ, ಏಕತೆ ಇಲ್ಲ. ಅಗರ್ ಸಂಕಲ್ಪ ಮೇ ಏಕಾಗ್ರತಾ ಹೋತಿ, ಏಕಾಗ್ರತಾ ಸಫಲತಾ ಕಾ ಸಾಧನೆ. ಏಕಾಗ್ರತೆ ಎನ್ನುವುದು ಸಫಲತೆಗೆ ಸಾಧನ. ಇನ್ನೊಂದು ಯಾವುದು ಸಫಲತೆಗೆ ಸಾಧನ? ಏಕಾಗ್ರತೆ ಜೊತೆಗೆ ಸಂಕಲ್ಪದಲ್ಲಿ ಏನಿರಬೇಕು? दृढ़ता इरಬೇಕು. एकाग्रता सफलता का साधन है, दृढ़ता सफलता का साधन है. उसमें फर्क पड़ जाता. ಅದರಲ್ಲೇ ವ್ಯತ್ಯಾಸ ಆಗೋದು. ಮಕ್ಕಳ ಸಂಕಲ್ಪ ನೋಡಿದರೆ, ಪ್ರತಿಜ್ಞೆಯ ಸಂಕಲ್ಪಗಳು ನೋಡಿದರೆ ಎಷ್ಟು ಚಲೋ ಇದೆ. ಆ ಸಂಕಲ್ಪಕ್ಕೆ ತಕ್ಕಂತೆಯೇ ನಾವು ಇದ್ದರೆ ಅಚಲ ಅಡೋಲ ಇರ್ತೀವಿ,
ಮಾಯಾಜೀತ ಜಗಜ್ಜೀತಾಗಿರ್ತೀವಿ, ಎಲ್ಲರನ್ನ ಸಂತುಷ್ಟಪಡಿಸ್ತೀವಿ, ಎಲ್ಲರ ಜೊತೆಗೆ ಮಧುರವಾಗಿರ್ತೀವಿ, ಗೌರವದಲ್ಲಿ ಇರ್ತೀವಿ, ವಾತಾವರಣ ಶಕ್ತಿಶಾಲಿ ಮಾಡ್ತೀವಿ. ಎಷ್ಟು ಚಲೋ ಇದೆ. ಸಂಕಲ್ಪದಲ್ಲಿ ಏನು ಬರಬೇಕೀಗ? ದೃಢತೆ ಬರಬೇಕು, ಏಕತೆ ಬರಬೇಕು. ಏಕತೆ ಸಫಲತೆಗೆ ಆಧಾರ, ದೃಢತೆಯೂ ಸಫಲತೆಯ ಸಾಧನ. ಆದರೆ ವ್ಯತ್ಯಾಸ ಯಾಕೆ? ಸಂಕಲ್ಪಕ್ಕೆ ತಕ್ಕಂತೆ ಯಾಕಿಲ್ಲ? कारण क्या? एक ही बात बाप दादा देखते ही रिजल्ट में ಹೇಳಿ, ಯಾಕೆ ಸಂಕಲ್ಪ ದೃಢತೆ ಬರಂಗಿಲ್ಲ, ಏಕತೆ ಯಾಕೆ ಬರಂಗಿಲ್ಲ? ಮಕ್ಕಳದ್ದು ಏನು ದೋಷ? ಏನು ದೋಷ ಇರ್ಬೋದು? रिजल्ट क्या है? दूसरों की तरफ ज़्यादा देखते, ಬರೀ ಮತ್ತೊಬ್ಬರನ್ನು ನೋಡೋದು. ಸುಮ್ಮನೆ ಬಾಬಾ ನಮಗೆ ಹೇಳಿದರೆ ನನ್ನನ್ನು ನೋಡಿಕೊಂಡು ಸ್ವಪರಿವರ್ತನೆ, ಸ್ವವನ್ನು ನೋಡಿಕೊಂಡು ಬ್ರಹ್ಮ ಬಾಬನನ್ನು ನೋಡಿಕೊಂಡು ಸುಮ್ಮನೆ ಬಾಬಾ ಹೇಳ್ದಂಗೆ ಹಾಜಿ ಹಾಜಿ ಅಂತ ದಿಟ್ಟತನದಿಂದ ಮುಂದೆ ಹೆಜ್ಜೆ ಇಡಬೇಕು ಬೇಡ. ಹೋಗಿ ಏನು ಮಾಡೋದು? ಮತ್ತೊಬ್ಬರನ್ನ ನೋಡೋದು. ಆಪ್ ಲೋಗ್ ಬತಾತೆ ಹೋನ, ನಾವೇನಂತೀವಿ ಮತ್ತೊಬ್ಬರಿಗೆ? ಬಾಪ್ ದಾದನೆ ಏಕ ಅಂಗುಲಿ ಆಗೆ ಕರ್ಕೆ ದಿಕ್ಕಾಯಿ, ಏಕ ಅಂಗುಲಿ ಆಗೆ ಕರ್ಕೆ ದಿಕ್ಕಾಯಿ ಅಂದ್ರೆ ಅರ್ಥ ಏನು? ಐಸೆ ಕರ್ತೆ ಹೇನಾ, वो ऐसा है, ये ऐसा है, एक अंगुली आगे ऐसे कर, एक अंगुली दूसरे तरफ, 4 अंगुली अपने तरफ, 4 अंगुली अपने तरफ, एक अंगुली दूसरे तरफ. तो 4 को नहीं देखते, एक को बहुत देखते ही. ನೋಡ ಹಿಂಗೆ ಮಾಡ್ರಿ. ಹಿಂಗೆ ಮಾಡುವಾಗ 4 ಬೆರಳು ಯಾರ ಕಡೆಗೆ? ನನ್ನ ಕಡೆಗೆ. 1 ಬೆರಳು ಮತ್ತೊಬ್ಬರು, ಮತ್ತೊಬ್ಬರು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ತೋರಿಸ್ಲಿಕ್ಕೆ ಬರ್ತದೆ. 4 ಬೆರಳು ನನ್ನ ಕಡೆಗಿದೆ ಅಲ್ಲ. तो 4 को नहीं देखते, एक को बहुत देखते ही. इसलिए दृढ़ता और एकाग्रता, एकता हिल जाती है. दृढ़ते, ಏಕತೆ, ಏಕಾಗ್ರತೆ ಅಲ್ಗಾಡಿ ಬಿಡ್ತದೆ. ಯಹ ಕರೆ ತೋ ಮೈ ಕರೋ, इसमें वोटे अर्जुन बन जाते, उसमें दूजा नंबर बन जाते. नहीं तो स्लोगन अपना बदली करो. ನೀವು ಸ್ಲೋಗನನ್ನೇ ಚೇಂಜ್ ಮಾಡ್ಕೊಂಬಿಡಿ ಅಂತಾರೆ ಬಾಬಾ. ಅವರು ಮಾಡಿದ್ರೆ ನಾ ಮಾಡ್ತೀನಿ. ನಂಬರ್ 1 ಓಟೆ ಅರ್ಜುನ್ ಅಂದರೆ ಏನರ್ಥ? ನಂಬರ್ 1 ಆಗೋದರ ಬದಲು ಏನಾಗ್ತಾರೆ? 2ನೇ ನಂಬರ್ ಆಗಿಬಿಡ್ತಾರೆ ಮತ್ತೊಬ್ಬರನ್ನು ನೋಡೋದ್ರಿಂದ. ಹಾಗಾದರೆ ಸ್ಲೋಗನನ್ನೇ ಬದಲು ಮಾಡ್ಕೊಂಬಿಡಿಯಲ್ಲ. ಏನು ಸ್ಲೋಗನ್? ಸ್ಲೋಗನ್ ಆಗ ಹೇಳಿದ್ರಲ್ಲ ಬಾಬಾ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನ್ ಬಜಾಯ್ ಏನು ಮಾಡ್ರಿ ಹಂಗಾರೆ? ವಿಶ್ವ ಪರಿವರ್ತನ್ ಸೆ ಸ್ವಪರಿವರ್ತನ್. ಆಯಿತು, ಚೇಂಜ್ ಮಾಡ್ಕೊಂಬಿಡಿ. ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಂತ ಚೇಂಜ್ ಮಾಡ್ಕೊಂಬಿಡಿ. ದೂಜೆ ಪರಿವರ್ತನ್ ಸೆ ಅವರು ಚೇಂಜ್ ಆದರೆ ನಾನು ಚೇಂಜ್ ಆಗ್ತೀನಿ. ಸ್ಲೋಗನ್ ಚೇಂಜ್ ಮಾಡ್ಕೊಂಬಿಡಿ ಹಂಗಾರೆ. ಸ್ವಪರಿವರ್ತನೆಯಿಂದ ಬ್ರಾಹ್ಮಣ ಪರಿವಾರ ಪರಿವರ್ತನೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಇದು ಸ್ಲೋಗನ್. ಬಾಬಾ ಅಂತಾರೆ ಬದಲಿ ಕರೆ, नहीं करे, बदली करे तो फिर बाप दादा भी एक शर्त डालता है. मंजूर है? ಒಂದು ಕಂಡೀಷನ್ ಹಾಕ್ತಾರೆ ಬಾಬಾ, ಒಂದು ಶರ್ತ್ ಹಾಕ್ತೀನಿ, ಓಕೆನಾ? बताइए. बाप दादा 6 मास में रिजल्ट देखेंगे, फिर आएंगे, नहीं तो नहीं आएंगे. ನಾನು 6 ತಿಂಗಳಿಗೋಸ್ಕರ ನಿಮ್ಮ ರಿಸಲ್ಟನ್ನು ನೋಡ್ತೀನಿ, ಆಮೇಲೆ ಬರ್ತೀನಿ ನಾನು, ಇಲ್ಲದೆ ಬರಂಗಿಲ್ಲ. जब बाप ने हाजी किया, बच्चों को भी हाजी करना चाहिए ना. ಯಾಕೆಂದರೆ ಮೊದಲು ಬಾಬಾ ನಾನು ಈ 1 ವರ್ಷ ನನಗೆ ಚುಟ್ಟಿ ಕೊಡ್ತೀರಿ, 1 ವರ್ಷ ನಾನು ಬರಂಗಿಲ್ಲ, ಓಕೆನಾ ಅಂತ ಅನ್ನುವಾಗ ಪ್ರಕಾಶ್ ಮಣಿ ದಾದಿ ಅಂದರು, ಬಾಬಾ ನೀನು 1 ಸರಿ ಬಂದ ಕೂಡಲೇ 15 ದಿನ ಚುಟ್ಟಿ ಕೊಡ್ತೀವಲ್ಲ ನಿನಗೆ. 15 ದಿನಕ್ಕೊಮ್ಮೆ ಬಾಬಾ ಬರ್ತಾರಲ್ಲ, ಅದಕ್ಕೆ 15ನೇ ತಾರೀಕಿಗೆ ಬಂದರೆ ಬಾಬಾ 30ನೇ ತಾರೀಕು ನೆಕ್ಸ್ಟ್ 15 ದಿನ ನಾವು ಚುಟ್ಟಿ ಕೊಡ್ತೀವಲ್ಲ,
ಅದಕ್ಕೆ ನೀವು ಬರಲೇಬೇಕು, ಹಂಗೆಲ್ಲ ಹೇಳಲಿಕ್ಕೆ ಆಗಿಲ್ಲ, ನಾವು ಚಿಟ್ಟಿ ಕೊಡ್ತಿದ್ದೀವಲ್ಲ ಬಾಬಾ ಅಂದಕ್ಕೆ. ಆಯಿತು ಹಂಗಾರೆ ನಾನು ಬರ್ತೀನಿ, ಸದಾ ಬಚ್ಚೋಂಕು ಹಾಜಿ ಹಾಜಿ ಕರ್ತೀನಿ, ಅಚ್ಚಾ ಟೀಕ್ ಹೇ ಅಂತ ಬಾಬಾ ಒಪ್ಕೊಂಡ್ಬಿಟ್ರು. ಅದಕ್ಕೆ ಈಗ ಮತ್ತೆ ಪುನಂತರ ಬಾಬನೇ ಹಾಜಿ ಕಿಯಾ, ಬಚ್ಚೋಂಕು ಭೀ ಹಾಜಿ ಕರ್ನಾ ಚಾಹಿಯೇನಾ, ನೀವು ಹಾಜಿ ಅನ್ಬೇಕಲ್ಲ. ನಾನು ಏನು ಕಂಡೀಷನ್ ಹಾಕಿದ್ರು ಹಾಜಿಯಾ, ಓಕೆನಾ? कुछ भी हो जाए बाप दादा तो कहता है स्वपरिवर्तन के लिए इस हद के मैपन से मरना पड़ेगा. ಸ್ವಪರಿವರ್ತನೆಗಾಗಿ ಹದ್ದಿನ ಮೈಪನ್ನಿಂದ ಸಾಯ್ಬೇಕು. ಬಾಬಾ ಇವತ್ತು 2 ಮೈಯ ಬಗ್ಗೆ ಭಾಳ ಚಂದ ಹೇಳಿದರು. ಒಂದು ಮೈಯಲ್ಲಿ ಕಲ್ಯಾಣಕಾರಿ ಮೈ, ಅದು ಓಕೆ. ಯಾವುದು? ಬಾಬಾ ಹೇಳಿದ್ದನ್ನು ನಾನು ಮೊದಲು ಮಾಡಿ ತೋರಿಸ್ತೀನಿ, ನಾನು ಓಕೆ. ಆದರೆ ಹದ್ದಿನ ಮೈ ಏನಿದೆ ಅದು ನೀಚೆ ಗಿರಾನೆ ವಾಲಿ, ಅದು ನಮ್ಮನ್ನು ಕೆಳಗೆ ಬೀಳಿಸ್ತದೆ. ನಾನು 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 ಮೇರಾ ಬಿ ನಾಮೋನಾ ಚಾಹಿಯೆ, ಮೈ ಕ್ಯಾ ಕಮ್ ಹೂ, ಇವೆಲ್ಲ ಹದ್ದಿನ ಮೈ ಏನಿದೆ ಅದನ್ನು ಈಗ ಏನಂತಾರೆ ಬಾಬಾ, ಏನಾರಾಗಲಿ ಬಾಪ್ತಾದ ಏನು ಹೇಳ್ತಾರೋ ಸ್ವಪರಿವರ್ತನೆಗಾಗಿ ಹದ್ದಿನ ಮೈಪನ್ನಿಂದ ಸಾಯ್ಬೇಕು. ಇದೇ ಕಂಡೀಷನ್, ಈಗ ಷರತ್ತು. ಮೈಪನ್ ಸೆ ಮರ್ನ, ಶರೀರ ಸೆ ನಹಿ ಮರ್ನ. ಅಯ್ಯೋ ಆಗ ನಾವು ಸತ್ತೇ ಹೋಗ್ಬಿಡ್ತೀನಿ, ನಾವು ದೇಹದಿಂದ ಸಾಯೋದಲ್ಲ, ನನ್ನತನದಿಂದ ಸಾಯ್ಬೇಕು. ಶರೀರ ಸೆ ನಹಿ ಮರ್ನ, ಮೈಪನ್ ಸೆ ಮರ್ನ. ಮತ್ತು ಬಿಡಿಸಿ ಹೇಳ್ತಾರೆ, ಅರ್ಥ ಆಗಿಲ್ಲ ಅಂದರೆ ಮೈ ರೈಟ್ ಹೂँ, ಮೈ ಯೇ ಹೂँ, ಮೈ ಕ್ಯಾ ಕಮ್ ಹೂँ, ಮೈ ಬಿ ಸಬ್ ಕುಚ್ ಹೂँ, ಇಸ್ ಮೈಪನ್ ಸೆ ಮರ್ನ. ನಾನೇನು ಕಡಿಮೆ ಇದ್ದೀನಿ, ನಾನು ಸರಿ ಇದ್ದೀನಿ, ನಾನು ಈ ರೀತಿ ಇದ್ದೀನಿ, ನಾನೆಲ್ಲ ಮಾಡಬಲ್ಲೆ, ಈ ನನ್ನತನದಿಂದ ಸಾಯ್ರಿ. ಮರ್ನಾ ಬಿ ಪಡೆ तो ये मृत्यु बहुत मीठा मृत्यु है. ನನ್ನತನದಿಂದ ಸಾಯೋದು ಭಾಳ ಮಧುರವಾದ ಮೃತ್ಯು. ये मरना नहीं, 21 जन्म राज्य भाग्य में जीना है. ಇದನ್ನು ಸಾಯೋದಂತ ಕರೆಯಲಾಗುವುದಿಲ್ಲ. ಮೈಪನ್ನಿಂದ ಸತ್ತರೆ 21 ಜನ್ಮಗಳಲ್ಲಿ ರಾಜ್ಯ ಭಾಗ್ಯದಲ್ಲಿ ಬದುಕುವುದು ಅಂತ ಅರ್ಥ. तो मंजूर है टीचर्स? डबल फर्नेस जो संकल्प करते हैं वो करने में हिम्मत रखते हैं. ये ವಿಶೇಷತೆ है. ವಿದೇಶರ ಹತ್ರ ವಿಶೇಷತೆ ಏನಂದರೆ ಅವ್ರು ಏನು ಸಂಕಲ್ಪ ಮಾಡ್ತಾರೋ ಆ ರೀತಿ ನಡೆಯುವ ಸಾಹಸವನ್ನು ತೋರಿಸಿಕೊಡ್ತಾರೆ. ಆ ವಿಶೇಷತೆ ಅವರ ಹತ್ರ ಇದೆ. ಅವರು ಭಾರತವಾಸಿ, ಟ್ರಿಪಲ್ ಹಿಮ್ಮತ್ ವಾಲೆ. तो डबल तो वह ट्रिपल. ಬಾಬಾ ಅಂತಾರೆ ಭಾರತವಾಸಿಗಳು 3 ಪಟ್ಟಿನಷ್ಟು ನಡೆದು ತೋರಿಸೋರು, ಡಬಲ್ ವಿದೇಶಿಯರು ಡಬಲ್ ಪಟ್ಟಿನಷ್ಟು ನಡೆದು ತೋರಿಸೋರು. तो बाप दादा यही देखने चाहते, समझा? यही बाप दादा देखने चाहते हैं. ಡಬಲ್ ವಿದೇಶಿಯರು ಡಬಲ್ ಪಟ್ಟು ನಡೆದು ತೋರಿಸಿದರೆ ನೀವೇನು ಮಾಡಬೇಕು? 3 ಪಟ್ಟು ನಡೆದು ತೋರಿಸ್ಬೇಕಾ? ಬಾಪ್ ದಾದಾ ಕಿ ಶ್ರೇಷ್ಠ ಆಶಾ ಉನ್ಕೆ ದೀಪಕ್ ಹೋ. ನನ್ನ ಆಸೆಯನ್ನು ಪೂರ್ಣಗೊಳಿಸುವಂತಹ ನೀವು ಆಶಾ ದೀಪಕಗಳು. ಹರ್ ಬಚ್ಚೆ ಕೆ ಅಂದರ್ ಜಗಾ ಹುವಾ ದೇಖ್ನೆ ಚಾತೆ. ಪ್ರತಿಯೊಂದು ಮಕ್ಕಳ ಒಳಗಡೆ ಬೆಳಗುತ್ತಿರುವ ದೀಪವನ್ನು ಬಾಬಾ ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅಭಿ ಇಸ್ ಬಾರಿ ಯಹ ದಿವಾಲಿ ಮನಾವ್. ಈ ವರ್ಷ ದೀಪಾವಳಿ ಮಾಡುವಾಗ ಇದೇ ರೀತಿ ದೀಪಾವಳಿ ಮಾಡಿ. ಚಾಹೆ 6 ಮಾಸ್ ಕೆ ಬಾದ್ ಮನಾವೋ. ಇವತ್ತಲ್ಲದಿದ್ದರೂ 6 ತಿಂಗಳು ಬಿಟ್ಟು ದೀಪಾವಳಿ ಮಾಡಿ. फिर जब बाप दादा दीपावली के समारोह देखेंगे फिर अपना प्रोग्राम देंगे. करना तो है ना, आप नहीं करेंगे तो और पीछे वाले करेंगे क्या? ನೀವೇ ಬಾಬಾ ಹೇಳ್ದಂಗೆ ನಡೆದು ತೋರಿಸಿಲ್ಲ ಅಂದರೆ ಮುಂದೆ ಬರೋರು ಮಾಡ್ತಾರ? ಮಾಲಾ ತೋ ಆಪ್ಗೆ ಏನಾ? ಎಷ್ಟದು ಮಾಲೆ? 16,108 में तो आप पुराने ही आने हैं ना.
16,108 ಮಣಿಗಳ ಮಾಲೆಯಲ್ಲಿ ನೀವು ಹಳಬ್ರೆ ಅಲ್ವಾ ಬರೋದು. ನಯೇ ತೋ ಪೀಚೆ ಪೀಚೆ ಆಯಂಗೆ. ಕೊಯ್ ಲಾಸ್ಟ್ ಸೊ ಫಾಸ್ಟ್ ಆಯಂಗೆ. ಕೆಲವರು ಲಾಸ್ಟ್ ಬಂದರೂ ಸಹಿತ ಫಾಸ್ಟ್ ಬರ್ತಾರೆ. ಕೊಯ್ ಮಿಸಾಲ್ ಹೋಂಗೆ ಜೋ ಲಾಸ್ಟ್ ಸೊ ಫಾಸ್ಟ್ ಜಾಯಂಗೆ ಫಸ್ಟ್ ಆಯಂಗೆ. ಕೆಲವರು ಅಂತ ಉದಾಹರಣೆ ಇದೆ. ಕೊನೆಗೆ ಬಂದರೂ ಸಹಿತ ಫಾಸ್ಟ್ ಪುರುಷಾರ್ಥ ಮಾಡಿ ಫಸ್ಟ್ ಬರ್ತಾರೆ. ಲೇಕಿನ್ ತೋಡೆ ಅಂಥವರು ಬಹಳ ಕೆಲವರು. ಆಲ್ಮೋಸ್ಟ್ ಆಲ್ 16,108 ಮಣಿಗಳ ಮಾಲೆಯಲ್ಲಿ ನಾವೇ ಬರೋರು. ಬಾಕಿ ತೋ ಆಪಿ ಹೈ, ಆಪಿ ಹರ್ ಕಲ್ಪ ಬನೆ ಹೋ, आप ही बनने ही, चाहे कहाँ भी बैठे ही, विदेश में बैठे ही, देश में बैठे ही, लेकिन जो आप पक्के निश्चय बुद्धि बहुत काल के ही. ವಿದೇಶದಲ್ಲಿ ಕುಂತಿರ್ಬೋದು ನೀವು, ಎಲ್ಲಾರು ಕೂತ್ಕೊಳ್ಳಿ, ಯಾವ ದೇಶದಲ್ಲಿ ಕೂತ್ಕೊಳ್ಳಿ, ಬಹಳ ಸಮಯದಿಂದ ನೀವು ಬಾಬನ ಮಕ್ಕಳಿದ್ದೀರಿ, ಬಹಳ ಸಮಯದಿಂದ ನಿಶ್ಚಯ ಬುದ್ಧಿ ಇರುವುದು ನಿಮಗೆ. ಅವರೇ ಅಧಿಕಾರಿಗಳಾಗ್ತಾರೆ. ಲಾಸ್ಟ್ ಸೊ ಫಾಸ್ಟ್ ಹೋಗಿ ಫಸ್ಟ್ ಬರ್ಬೋದು, ಆದರೆ ಬಹಳ ಸಮಯ ಅವರ ಹತ್ರ ಇರಂಗಿಲ್ಲ. ಅದಕ್ಕೆ ಬಹಳ ಸಮಯದ ಪಕ್ಕಾ ನಿಶ್ಚಯ ಬುದ್ಧಿಯವರು ತಾವಾಗಿದ್ದೀರಿ, ಅಧಿಕಾರಿಗಳಾಗಿದ್ದೀರಿ. बाप दादा का प्यार है ना, तो जो बहुत काल वाले अच्छे पुरुषार्थी, संपूर्ण पुरुषार्थी नहीं लेकिन अच्छे पुरुषार्थी है, बहुत काल वाले. आदरिंदा उनको बाप दादा छोड़ के जाएगा नहीं, साथ ही ले जाएगा. ಬಹಳ ಸಮಯದಿಂದ ಯೋಗಿ ಜೀವನ ಇಟ್ಕೊಂಡಿರೋದ್ರಿಂದ, ಬಹಳ ಸಮಯದಿಂದ ಪಕ್ಕ ನಿಶ್ಚಯ ಬುದ್ಧಿ ಇರೋದ್ರಿಂದ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ನಿಮ್ಮನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ. इसलिए पक्का निश्चय करो, हम ही थे, हम ही है, हम ही साथ रहेंगे. ಪಕ್ಕಾ ನಿಶ್ಚಯ ಇಟ್ಕೊಳ್ಳಿ. ನಾವು ಬಾಬನ ಜೊತೆಗೇನೆ ಇದ್ದವರು, ಈಗಲೂ ಜೊತೆಗೇನೆ ಇದ್ದೀವಿ, ಹೋಗುವಾಗಲೂ ನಾವು ಜೊತೆಗೇನೆ ಇರ್ತೀವಿ. ठीक है ना, पक्का है ना. बस सिर्फ शुभ चिंतक, शुभ चिंतन, शुभ भावना, परिवर्तन की भावना, सहयोग देने की भावना, रहम दिल की भावना इमर्ज करो. सिर्फ अंतन ಕೇವಲ ಏನೇನನ್ನು ಬರೀರಿ. ಶುಭ ಚಿಂತಕ, ಶುಭ ಚಿಂತನೆ, ಶುಭ ಭಾವನೆ, ಪರಿವರ್ತನೆಯ ಭಾವನೆ, ಸಹಯೋಗ ಕೊಡುವ ಭಾವನೆ, ದಯಾ ಹೃದಯದ ಭಾವನೆ. इमर्ज करो. अभी मर्ज करके रखी है, इमर्ज करो ना. ಈಗ ಅದು ಒಳಗಡೆ ಗುಪ್ತವಾಗಿದೆ, ಅದನ್ನು ಪ್ರತ್ಯಕ್ಷವಾಗಿಟ್ಕೊಳ್ಳಿ. ಶಿಕ್ಷಾ ಬಹುತ್ ನಹಿ ದೋ, ಯಾರಿಗೂ ಭಾಳ ಶಿಕ್ಷಣ ಕೊಡ್ಲಿಕ್ಕೆ ಹೋಗಬೇಡಿ. ಕ್ಷಮಾಕರು, ಶಿಕ್ಷಣ ಭಾಳ ಕೊಡ್ಲಿಕ್ಕೆ ಹೋಗಬೇಡಿ, ಕ್ಷಮೆ ಮಾಡಿ. ಏಕ ದೋಕೋ ಶಿಕ್ಷಾ ದೇನೆ ಮೇ ಬಹುತ್ ಹೋಶ್ಯಾರ. ಒಬ್ಬರು ಇನ್ನೊಬ್ಬರಿಗೆ ಶಿಕ್ಷಣ ಕೊಡಲಿಕ್ಕೆ ಭಾಳ ಜಾಣರು, ಲೇಕಿನ್ ಕ್ಷಮಾಕೆ ಸಾಥ್ ಶಿಕ್ಷಾ ತೋ. ಕ್ಷಮೆಯ ಜೊತೆಗೆ ಶಿಕ್ಷಣ ಕೊಡಿ. ಕ್ಷಮಿಸ್ಬೇಕು. ಮಾಡಿದ ತಪ್ಪನ್ನು ಮತ್ತು ಕುರ್ದು ಶಿಕ್ಷಣ ಕೊಡೋದಲ್ಲ. ಮಾಡಿದ್ದಾಯ್ತು, ಹೋಯ್ತು, ಮುಗೀತು, ಕ್ಷಮೆ ಮಾಡಿ ಮತ್ತೆ ಶಿಕ್ಷಣ ಕೊಡಿ. मुरली सुनाने, कोर्स कराने या जो भी आप प्रोग्राम्स चलाते हो उसमें भले ಶಿಕ್ಷಾ ದೋ. ಈಗ ಮುರಳಿಯನ್ನು ಹೇಳುವಾಗ ಏನೋ ಕೆಲವು ಹೆಚ್ಚು ಕಡಿಮೆ ಇರ್ತದೆ, ಅವಾಗ ಶಿಕ್ಷಣ ಕೊಡಬೇಕಲ್ಲ. ಅದೇ ರೀತಿ ಕೋರ್ಸ್ ಕೊಡುವಾಗ ಏನಾರು ಹೆಚ್ಚು ಕಡಿಮೆ ಇದ್ದರೆ ಶಿಕ್ಷಣ ಕೊಡಬೇಕಾಗ್ತದೆ. ಪ್ರೋಗ್ರಾಮ್ ನಡೆಸುವಾಗ ಏನಾರು ಹೆಚ್ಚು ಕಡಿಮೆ ಆಯ್ತಂದರೆ ಶಿಕ್ಷಣ ಕೊಡಬೇಕಾಗ್ತದೆ, ಕೊಡಿ. ಲೇಕಿನ್ आपस में जब कारोबार में आते हो तो क्षमा के साथ ಶಿಕ್ಷಾ दो. ಪರಸ್ಪರ ಕೆಲಸ ಕಾರ್ಯಗಳನ್ನೆಲ್ಲ ಮಾಡುವಾಗ ಹೆಚ್ಚು ಕಡಿಮೆ ಆಯ್ತಂದರೆ ಕ್ಷಮೆಯ ಜೊತೆಗೆ ಶಿಕ್ಷಣ ಕೊಡಿ. ಆದರೆ ಮುರಳಿ ನುಡಿಸುವಾಗ, ಕೋರ್ಸ್ ಕೊಡುವಾಗ, ಪ್ರೋಗ್ರಾಮ್ ನಡೆಸುವಾಗ ಏನಾರು ಹೆಚ್ಚು ಕಡಿಮೆ ಇದ್ದರೆ ಕೂಡಲೇ ಹೇಳಬೇಕು ನಾವು.
ಇರ್ಲಿ ಬಿಡು ಹಂಗಾದ್ರೆ ನಡೀತದೆ, ಕ್ಷಮಿಸ್ಲಿಕ್ಕಾಗಂಗಿಲ್ಲ. ಆವಾಗ ಚಂದ ಶಿಕ್ಷಣ ಕೊಡಿ, ಕಲ್ಕೊಳ್ಳಿ ಎಲ್ಲರೂ. ಆದರೆ ಕಾರೋಬಾರದಲ್ಲಿ ಬಂದಾಗ क्षमा के साथ शिक्षा दो, सिर्फ शिक्षा नहीं दो, रहम दिल बन के शिक्षा दो. दयार दयागी ಶಿಕ್ಷಣವನ್ನ ಕೊಡಿ. तो आपका रहम ऐसा काम करेगा. ನಾವು ದಯೆ ತುಂಬಿ ಕ್ಷಮಿಸಿ ಶಿಕ್ಷಣ ಕೊಡ್ತೀವಲ್ಲ, ಆವಾಗ दूसरों की कमजोरी की क्षमा हो जाएगी. ಬೇರೆಯವರ ದುರ್ಬಲತೆನೂ ಏನಾಗ್ತದೆ, ಅದು ಕ್ಷಮೆ ಆಗ್ಬಿಡ್ತದೆ, ಹೋಗ್ಬಿಡ್ತದೆ. समझा समझा? अच्छा, अभी 1 सेकंड में मन के मालिक बन, मन को जितना समय चाहे उतना समय एकाग्र कर सकते हो. ಮನಸ್ಸಿಗೆ ಮಾಲೀಕನಾಗಿ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಮನಸ್ಸನ್ನು ಏಕಾಗ್ರ ಮಾಡಬಲ್ಲಿರಾ? कर सकते हो? तो अभी यह रूहानी एक्सरसाइज करो. बिल्कुल मन की एकाग्रता, संकल्प में भी हलचल नहीं, सिर्फ मन की एकाग्रता, अचल. ಆತ್ಮಜ್ಯೋತಿ ಪರಮಧಾಮದಲ್ಲಿ ನನ್ನ ಅತಿ ಪ್ರೀತಿಯ ಶಿವತಂದೆ, ಸರ್ವಶಕ್ತಿವಂತ ಶಿವತಂದೆಯ ಸಮ್ಮುಖದಲ್ಲಿದ್ದೇನೆ. ಜ್ಯೋತಿಯಾಗಿ ಶಿವಜ್ಯೋತಿಯನ್ನು ನೋಡಿ ಆತ್ಮಜ್ಯೋತಿ ಪರಮಜ್ಯೋತಿಯನ್ನು ನೋಡಿ ಪ್ರೀತಿಯ ಸಾಗರ ಬಾಬಾ, ಜ್ಞಾನ ಸಾಗರ ಬಾಬಾ, ಆನಂದ ಸಾಗರ ಬಾಬಾ, ಪವಿತ್ರತೆಯ ಸಾಗರ ಬಾಬಾ, ಪ್ರೀತಿಯ ಸಾಗರ ಬಾಬಾ, ಸುಖ ಸಾಗರ ಬಾಬಾ, ಆತ್ಮಾಗಿ ಸರ್ವ ಗುಣಗಳ ಸಾಗರ ಶಿವತಂದೆಯ ಬಳಿಯಲ್ಲೇ ಆತ್ಮಜ್ಯೋತಿ. ಸರ್ವಶಕ್ತಿವಂತನ ಬಳಿಯಲ್ಲೇ ಆತ್ಮಜ್ಯೋತಿ. ಪ್ರೀತಿಯ ಸಾಗರನ ಮಡಿಲಲ್ಲೇ ಆತ್ಮಜ್ಯೋತಿ. ಸುತ್ತಮುತ್ತ ಪರಮಧಾಮದಲ್ಲಿ ಡೀಪ್ ಸೈಲೆನ್ಸ್. ಜ್ಯೋತಿಯಾಗಿ ಶಿವತಂದೆಯ ಜೊತೆಗೇನೇ ಮನಸ್ಸಿನ ಏಕಾಗ್ರತೆ. ಸಂಕಲ್ಪದಲ್ಲಿ ಯಾವ ಹಲ್ಚಲಿಲ್ಲ, ಅಚಲ್ ಏಕಾಗ್ರತೆ. ಏಕ ತಂದೆಯನ್ನ ನೋಡುತ್ತಾ ಏಕ ತಂದೆಯ ಸಂಗದಲ್ಲಿರುತ್ತಾ अब मेरे लिए एक बाबा है,
अच्छा, बिल्कुल मन की एकाग्रता हो, संकल्प में भी हलचल नहीं। अच्छा, रोहन एक्सरसೈಸ್ किया। 4 ಕಡೆಯ ಸರ್ವ ಅವಿನಾಶಿ ಅಖಂಡ ಖಜಾನೆಗಳಿಗೆ ಮಾಲೀಕರು, ಸದಾ ಸಂಗಮಯುಗಿ ಶ್ರೇಷ್ಠ ಬಂಧನ ಮುಕ್ತ ಜೀವನ್ ಮುಕ್ತ ಸ್ಥಿತಿಯಲ್ಲಿದ್ದು ಸ್ಥಿತಾಗಿರುವಂತಹ ಬಾಪ್ತಾದರವರ ಆಸೆಯನ್ನ ಸಂಪನ್ನಗೊಳಿಸುವಂಥವರು, ಸದಾ ಏಕತೆ ಮತ್ತು ಏಕಾಗ್ರತೆಯ ಶಕ್ತಿಯಿಂದ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು नमस्ते। चारों ओर दूर बैठने वाले बच्चों को जिन्होंने याद प्यार भेजी है, पत्र भेजे ही, उनको भी बाप दादा बहुत बहुत दिल से प्यार सहित याद प्यार दे रहे हैं। साथ साथ बहुत बच्चों ने मधुबन के रिफ्रेशमेंट के पत्र बहुत अच्छे अच्छे भेजे हैं, उन बच्चों को भी विशेष याद प्यार और नमस्ते। वरदाना, बीती को चिंतन में ना लाकर फुल स्टॉप लगाने वाले तीव्र पुरुषार्थी भव, ಕಳೆದು ಹೋದುದನ್ನ ಚಿಂತಿಸದೆ ಫುಲ್ ಸ್ಟಾಪ್ ಹಾಕುವ ತೀವ್ರ ಪುರುಷಾರ್ಥಿ ಆಗಿರಿ. ಕಳೆದು ಹೋದುದನ್ನ ಚಿಂತಿಸದೆ ಪೂರ್ಣ ವಿರಾಮ ಹಾಕುವ ತೀವ್ರ ಪುರುಷಾರ್ಥಿ ಆಗಿರಿ. ಇಷ್ಟ ತನಕ ಏನೆಲ್ಲ ಆಯ್ತೋ ಫುಲ್ ಸ್ಟಾಪ್ ಲಗಾವು. ಕಳೆದು ಹೋದುದನ್ನು ಚಿಂತಿಸಬೇಡಿರಿ, ಇದೇ ತೀವ್ರ ಪುರುಷಾರ್ಥ. ಯಾವ್ದಾದ್ರು ಕಳೆದು ಹೋದನ್ನು ಚಿಂತನೆ ಮಾಡಿದರೆ ಸಮಯ ಹಾಳು, ಶಕ್ತಿ ಹಾಳು, ಸಂಕಲ್ಪ ಹಾಳು, ಎಲ್ಲ ವೇಸ್ಟ್. ಈಗ ವೇಸ್ಟ್ ಮಾಡುವಂಥ ಸಮಯ ಇದಲ್ಲ. ಸಂಗಮ ಯುಗದ 2 ಗಳಿಗೆ 2 ಸೆಕೆಂಡ್ ವೇಸ್ಟ್ ಮಾಡಿದರೆ ಅನೇಕ ವರ್ಷ ವೇಸ್ಟ್ ಆದಂತೆ. ಆದ್ದರಿಂದ ಸಮಯದ ಮಹತ್ವತೆಯನ್ನು ಅರಿತು ಕಳೆದು ಹೋದುದಕ್ಕೆ ಫುಲ್ ಸ್ಟಾಪ್ ಹಾಕಿರಿ. ಪೂರ್ಣ ವಿರಾಮ ಹಾಕುವುದಂದರೆ ಅರ್ಥ ಸರ್ವ ಖಜಾನೆಗಳಿಂದ ಪೂರ್ಣ ಆಗುವುದು. ಫುಲ್ ಸ್ಟಾಪ್ ಲಗಾನ ಅರ್ಥಾತ್ ಸರ್ವ ಖಜಾನೋं से ಫುಲ್ ಬನ್ನ. ಆದ್ದರಿಂದ ಕಳೆದು ಹೋದುದನ್ನು ಚಿಂತಿಸದೆ ಪೂರ್ಣ ವಿರಾಮ ಹಾಕುವ तीव्र पुरुषार्थी आगिरी. स्लोगन, जब हर संकल्प श्रेष्ठ होगा तब स्वयं का और विश्व का कल्याण होगा. ಯಾವಾಗ ನಮ್ಮ ಸಂಕಲ್ಪ ಶ್ರೇಷ್ಠ ಆಗ್ತದೋ ಆಗ ಸ್ವಯಂ ಕಲ್ಯಾಣ, ವಿಶ್ವ ಕಲ್ಯಾಣ ಆಗುತ್ತದೆ. ಸಂಕಲ್ಪ ಶ್ರೇಷ್ಠ ಇದ್ದಾಗ ಸ್ವಯಂ ಕಲ್ಯಾಣ, ವಿಶ್ವ ಕಲ್ಯಾಣ ಆಗುತ್ತದೆ. ಅವ್ಯಕ್ತ ಇಶಾರೆ, ಕಳೆದ ತಿಂಗಳು ಏನು ಮಾಡಿದಿರಿ? ಅವ್ಯಕ್ತ ಇಶಾರೆ, ಏಕತೆ, ಏಕಾಂತತೆ, ಏಕಾಗ್ರತೆ. ಈಗ ಸತ್ಯತಾ ಸಭ್ಯತಾ ರೂಪದ ಸಂಸ್ಕೃತಿಯನ್ನು ತಮ್ಮದನ್ನಾಗಿಸಿಕೊಳ್ಳಿರಿ. ಜ್ಞಾನದ ಯಾವುದೇ ಮಾತು ಅಥಾರಿಟಿ ಕೆ ಸಾಥ್ ಸತ್ಯತೆ ಮತ್ತು ಸಭ್ಯತೆ ಸೆ ಬೋಲೋ, ಸಂಕೋಚ ಸೆ ನಹಿ. ಜ್ಞಾನದ ಯಾವುದೇ ಮಾತು ಅಥಾರಿಟಿಯಿಂದ ಮಾತಾಡಿ, ಸತ್ಯತೆಯಿಂದ ಮಾತಾಡಿ, ಸಭ್ಯತೆಯಿಂದ ಮಾತಾಡಿ, ಸಂಕೋಚ ಮಾಡಿಕೊಳ್ಳುವಂಗಿಲ್ಲ. ಪ್ರತ್ಯಕ್ಷ ಮಾಡಲಿಕ್ಕೋಸ್ಕರ ಸ್ವಯಂವನ್ನು ಪ್ರತ್ಯಕ್ಷಗೊಳಿಸಿರಿ, ನಿರ್ಭಯ ಇರಿ. ಭಾಷಣದಲ್ಲಿ ಶಬ್ದ ಕಮೋ, ಭಾಷಣದಲ್ಲಿ ಶಬ್ದ ಕಡಿಮೆ ಇರಬೇಕು. ಐಸಿ ಶಕ್ತಿಶಾಲಿ ಹೋ, ಆದರೆ ಏನೇ ಇರಬೇಕದು? ಭಾಷಣ ಶಕ್ತಿಶಾಲಿ ಇರಬೇಕು. ಅದರಲ್ಲಿ ಬಾಬನ ಪರಿಚಯ ಇರಬೇಕು. ಸ್ನೇಹ ಸಮಯ ಹೂವ ಹೋ, ಬಾಬನ ಜೊತೆಗೆ ಸ್ನೇಹ ತುಂಬಿರಬೇಕು. ಭಾಷಣ ಮಾಡುವಾಗ शब्द कम हो, शक्तिशाली हो, बाप का परिचय हो, स्नेह समाया हुआ हो. जो स्नेह रूपी चुंबक आत्माओं को परमात्मा तरफ खींचे. ನಮಗೆ ಬಾಬನ ಜೊತೆ ಸ್ನೇಹ ಇರ್ತದಲ್ಲ, ಅದು ಅನ್ಯ ಆತ್ಮಗಳನ್ನು ಸಹಿತ ಬಾಬನ ಕಡೆಗೆ ಎಳೆಯುವಂಗೆ ಮಾಡ್ತದೆ. ಆದ್ದರಿಂದ ಸತ್ಯತೆ ಮತ್ತು ಸಭ್ಯತಾ ರೂಪಿ ಸಂಸ್ಕೃತಿಯನ್ನು ನಮ್ಮದನ್ನಾಗಿಸಿಕೊಳ್ಳೋಣ. ಇವತ್ತಿನ ಸ್ವಮಾನ, ನಾನು ಆತ್ಮ ಕರ್ಮಯೋಗಿ ಆಗಿದ್ದೇನೆ. ನನ್ನ ಆತ್ಮ ಕರ್ಮಯೋಗಿ ಆಗಿದ್ದೇನೆ. ಅಚ್ಚಾ,
ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಬಲಿಹಾರಾಗಿದ್ದೇನೆ. ನನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಂಡಿದ್ದೇನೆ. ಓಂ ನಮಃ ಶಿವಾಯ. ಅಚ್ಚಾ, ಓಂ ಶಾಂತಿ. अपनी अनंत किरणें पाए सा पसारे, अपनी अनंत किरणें पाए सा पसारे। गुण शक्तियों की माला हमारे गले में डारे। बाबा तुम हमारे, ओ बाबा प्यारे प्यारे। शीतल सी ये रश्मियाँ हम पर बिखर रही हैं। आनंद की फुहारें प्रतिपल बरस रही हैं। शीतल सी ये रश्मियाँ हम पर बिखर रही हैं। आनंद की फुहारें प्रतिपल बरस रही हैं। अनुभूतियों में रंगे रूहानी ये इशारे। बाबा तुम हमारे, ओ बाबा प्यारे प्यारे। जो बीज में है एक विशाल तरवर समाया, तुम में होकर लवलीन तुम सा स्वरूप पाया। जो बीज में है एक विशाल तरवर समाया, तुम में
शाश्वत है शांति सुख की छटा निराली। है ब्रह्म घर में ये अरुणिमा सी फैली है लाली। अनुपम ये शाश्वत है शांति सुख की छटा निराली। महाचंद्र को चैतन्य तारावली निहारे। बाबा तुम हमारे ओ बाबा प्यारे प्यारे। अपनी अनंत किरणें माहे साफ सारे। अपनी अनंत किरणें माहे साफ सारे। गुण शक्तियों की माला हमारे गले में डाले। बाबा तुम हमारे ओ बाबा प्यारे प्यारे। तुम हमारे ओ बाबा प्यारे प्यारे। ओम शांति ओम शांति ओम शांति।